ವೀಕ್ಷಕರೇ ನಮಸ್ಕಾರ. ಈ ದಿನ .com ವಿಶೇಷ ಸಂದರ್ಶನಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಮ್ಮ ಚರ್ಚೆಯಲ್ಲಿ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ನೂರ್ ಶ್ರೀಧರ್ ಅವರಿದ್ದಾರೆ. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ಇವತ್ತಿನ ಚರ್ಚೆಯ ವಿಷಯ ಏನು ಅಂದ್ರೆ SIR. ಚುನಾವಣಾ ಆಯೋಗ ದೇಶದೆಲ್ಲೆಡೆ SIR ಪ್ರಕ್ರಿಯೆಯನ್ನ ನಡೆಸ್ತಾ ಇದೆ. ಅದ್ರ ಮೂಲಕ ಈಗಾಗಲೇ ಲಕ್ಷಾಂತರ ಮತದಾರರನ್ನ ಮತದಾನದ ಪಟ್ಟಿಯಿಂದ ಹೊರಗಿಡಲಾಗಿದೆ. ಅದರಲ್ಲೂ ಬಿಹಾರದಲ್ಲಿ ಮೊದಲ ಬಾರಿಗೆ SIR ಪ್ರಕ್ರಿಯೆ ನಡೆದಾಗ ಸುಮಾರು 65 ಲಕ್ಷ ಮತದಾರರ ಪಟ್ಟಿಯಿಂದ ಹೊರಗಿಡ್ತು. ಅದರಲ್ಲಿ ಕೆಲವರು ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತು, ಸ್ಥಳಾಂತರಗೊಂಡಿದ್ದಾರೆ ಅಂತ ಚುನಾವಣಾ ಆಯೋಗ ಹೇಳ್ತು. ಹೀಗಿರುವಾಗ ಕೆಲವರು ಸುಪ್ರೀಂ ಕೋರ್ಟ್ ಮುಂದೆನೆ ಹೋಗಿ ನಿಂತ್ಕೊಂಡ್ರು, ನಾವು ಬದುಕಿದ್ದೇವೆ, ಆದ್ರೆ ಚುನಾವಣಾ ಆಯೋಗ ತಪ್ಪು ಮಾಹಿತಿಯನ್ನ ಕೊಟ್ಟಿದೆ ಅಂತ. ಈಗ SIR ಪ್ರಕ್ರಿಯೆ ದೇಶದ ಎಲ್ಲಾ ರಾಜ್ಯಗಳಲ್ಲೂ ನಡೀತಾ ಇದೆ. ಅದರಲ್ಲೂ ಕರ್ನಾಟಕದಲ್ಲೂ ಸಹ ಆರಂಭಗೊಂಡಿದೆ. ಈಗ ನಿನ್ನೆ ಒಂದು ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ನ ಪ್ರಕಾರ ತಮಿಳುನಾಡಿನಲ್ಲಿ ಸುಮಾರು ಈಗ 97 ಲಕ್ಷ ಜನರನ್ನ SIR ಅಂದ್ರೆ ಮತದಾನದ ಪಟ್ಟಿಯಿಂದ ಹೊರಗಿಡಲಾಗಿದೆ. ಇನ್ನು ಗುಜರಾತ್ ನಲ್ಲಿ ಅದೇ ರೀತಿ 73 ಲಕ್ಷ ಮತದಾರರನ್ನ ಮತದಾನದ ಪಟ್ಟಿಯಿಂದ ಹೊರಗಿಡಲಾಗಿದೆ. ಈಗ ನಮ್ಮ ಚರ್ಚೆ ಸುತ್ತ SIR. ಸರ್, ಈಗ ನಿಮ್ಮ ಮೊದಲನೇ ಪ್ರಶ್ನೆ ಏನು ಅಂದ್ರೆ, SIR ಇಂದ ಈಗೇನು ಚುನಾವಣಾ ಆಯೋಗ ಹೇಳ್ತಿರೋದು, ದೇಶದ ಪೌರತ್ವವನ್ನ ನಾವು ಕಾಪಾಡ್ತಾ ಇದೀವಿ, ಮತ್ತೆ ಪೌರತ್ವವನ್ನ ಗುರುತಿಸ್ಲಿಕ್ಕೆ ಈ SIR ಪ್ರಕ್ರಿಯೆ ನಡೀತಾ ಇದೆ ಅಂತ ಹೇಳ್ತಾ ಇದೆ. ಇದು ಎಷ್ಟು ಸರಿ, ಎಷ್ಟು ತಪ್ಪು? ಇದಕ್ಕೆ ಮೊದಲ ಕಮೆಂಟ್ ಏನ್ ಮಾಡ್ತೀರಾ ನೀವು? ಆಕ್ಚುಲಿ ಈಗ ಅವ್ರು ಹೇಳ್ತಿರೋದು ಮತದಾರ ಪಟ್ಟಿಯನ್ನು ಶುದ್ಧೀಕರಿಸ್ತಿದೀವಿ, ಪೌರತ್ವ ಮಾತ್ರ ಅಲ್ಲ, 3 ವಿಚಾರ ಹೇಳ್ತಿದ್ದಾರೆ. ಒಂದು, ಯಾರ್ಯಾರು ಸತ್ತಿದ್ದಾರೆ ಅವರೆಲ್ಲ ಪಟ್ಟಿಯಲ್ಲಿದೆ, ಅದನ್ನೆಲ್ಲ ತೆಗಿತೀವಿ. ಎರಡನೇದು, ಸುಮಾರು ಜನ ಮೈಗ್ರೇಟ್ ಆಗ್ಬಿಟ್ಟಿದ್ದಾರೆ, ವಲಸಿಗರು, ಸೊ ಹಂಗಾಗಿ ಅವ್ರದ್ದು ಅದನ್ನ ನಾವು ತೆಗಿತೀವಿ. ಮೂರನೇದಾಗಿ ನುಸುಳುಕೋರರು ಇದ್ದಾರೆ, ಹಂಗಾಗಿ ನಾಗರಿಕರತ್ವ ಅಲ್ಲದವ್ರು ಬಂದಿದ್ದಾರೆ, ಸೊ ಅವ್ರದ್ದು ನಾವು ತೆಗಿತೀವಿ ಅಂತ ಹೇಳಿ ಹೇಳ್ತಿದ್ದಾರೆ. 3 ಕಾರಣಕ್ಕೋಸ್ಕರ ಮಾಡ್ತಿದೀವಿ ಅಂತ. ಆದ್ರೆ ಈಗ ಇದು ರಿವಿಷನ್ ಆಫ್ ಮತದಾರರ ಪಟ್ಟಿ ಮಾಡ್ಬೇಕಾದ್ದೆ. ಮತದಾರ ಪಟ್ಟಿನ ಕಾಲಕ್ಕೆ ಅದನ್ನ ಪರಿಷ್ಕರಿಸಲೇಬೇಕು, ಸತ್ತೋದವ್ರನ್ನ ತೆಗಿಬೇಕು, ಹೊಸದಾಗ 18 ವರ್ಷ ಅದನ್ನ ಸೇರ್ಪಡೆ ಮಾಡಬೇಕು, ಆ ವಿಳಾಸಗಳು ಬದಲಾವಣೆ ಆಗಿದ್ರೆ ಅದನ್ನು ಚೇಂಜ್ ಮಾಡಬೇಕು. ಇದೆಲ್ಲ ನಡಿಬೇಕಾದ್ದೇ ನಡೀತಿರದೆ. ಅವಾಗ ಸ್ವಲ್ಪ ತೀವ್ರ ಪರಿಷ್ಕರಣೆ ಅಂತ ತಗೊಳ್ತಾರೆ. ಅಂದ್ರೆ ಓವರ್ ಆಲ್ ಒಂದ್ಸರಿ ಮನೆ ಟು ಮನೆ ಹೋಗ್ಬಿಟ್ಟು ಎಲ್ಲಾದ್ರೂ ಇನ್ನೊಂದ್ಸರಿ ಓವರ್ ಆಲ್ ಚೆಕ್ ಮಾಡಂತದ್ ನಡೀತದೆ. ಕೆಲವೊಮ್ಮೆ ಪಾರ್ಷಿಯಲ್ ರಿವಿಷನ್ ಅಂತ ನಡೀತದೆ. ಪ್ರತಿ ವರ್ಷಕ್ಕೊಂದ್ಸರಿ ಅಪ್ಡೇಟ್ ಮಾಡ್ತಾರೆ, ಪ್ರತಿ ಜನವರಿಯಲ್ಲಿ ಅಪ್ಡೇಟ್ ಆಗ್ತದೆ. ಇದೇನು ಎಂದೂ ಇಲ್ಲದ್ದು ಇವತ್ತೇ ಮಾಡ್ತಿರೋದಂತದ್ದು ಅಲ್ಲ. ಅವಾಗ ತೀವ್ರ ಪರಿಷ್ಕರಣೆ ಅಂತ ನಡೀತದೆ. ಅವಾಗ ಓವರ್ ಆಲ್ ಚೆಕಿಂಗ್ ಅನ್ನೋದು ನಡೀತದೆ. ಸೊ 2003 ನಡಿಬೇಕಾಗಿತ್ತು, ಅದು ನಡೆದಿರ್ಲಿಲ್ಲ. ಈಗಲೂ ಕೂಡ ಅವ್ರು ಇಂಟೆನ್ಸಿವ್ ರಿವಿಷನ್ ಮಾಡಿ ಸತ್ತೋದನ್ನೆಲ್ಲ ಡಿಲೀಟ್ ಮಾಡಿದ್ರೆ, ಡೂಪ್ಲಿಕೇಟ್ ವೋಟರ್ಸ್ ಇದ್ರೆ ಅದನ್ನ ಚೆಕ್ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ. ಆದರೆ ಇವರು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಇವ್ರು ಏನ್ ಹೇಳ್ತಿದ್ದಾರೆ, ಇಂಥದ್ದೊಂದು ಯಾವ್ದೂ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಇವ್ರು ಹೇಳ್ತಿರೋಂಥದ್ದು 3 ಅಂತ ಅನ್ಕೊಳ್ಳೋಣ. ಸೊ ಇದ್ರೊಳಗೆ ವಿಶೇಷ ಸ್ಪೆಷಲ್ ಇರೋದು ಏನಪ್ಪಾ ಅಂದ್ರೆ ಪೌರತ್ವದ್ದು. ಮಿಕ್ಕಿದ್ದ ಎರಡರಲ್ಲಿ ಏನು, ಒಂದು ಮೈಗ್ರೆಂಟ್ ಆಗಿ ವಿಳಾಸ ಬದಲಾವಣೆಗಳು ತೀರ್ಕೊಂಡಿರ್ಬೋದು. ಈ ತೀರ್ಕೊಂಡಿರೋ ವಿಚಾರಕ್ಕೆ ಸಂಬಂಧಪಟ್ಟಾಗ ಬಂದ್ರೆ ಅಷ್ಟು ತುಂಬಾ ಆತಂಕ ಪಡೋದೇನಿಲ್ಲ. ಅವ್ರ ಪಟ್ಟಿಯಲ್ಲಿ ಇರಬಾರ್ದು, ತೆಗಿಬೇಕು. ಇದ್ರೂ ಕೂಡ ದೊಡ್ಡ ಅಪಾಯ ಏನಿಲ್ಲ. ಅವ್ರು ತೀರ್ಕೊಂಡಿದ್ರೆ ಅವ್ರು ಹೆಂಗು ಓಟ್ ಹಾಕಕ್ ಬರೋದಿಲ್ಲಲ್ಲ. ನಿಮ್ ಪಟ್ಟಿಯಲ್ಲಿ ಇರ್ಬೋದು, ನಂಬರ್ ಅಲ್ಲಿ ಇರ್ಬೋದು, ಬಟ್ ಅವ್ರು ಹೆಂಗು ಯಾವ ಪಾರ್ಟಿಗೂ ಹಾಕಲ್ಲ ಓಟು. ಹಂಗಾಗಿ ಇಟ್ ಇಸ್ ನಾಟ್ ಎ ಡೇಂಜರ್ ಅಲ್ಲ. ಲೀಸ್ಟ್ ಅಲ್ಲಿ ಇದ್ಬಿಟ್ಟಿದೆ ಅಂತೇಳಿ ತುಂಬಾ ಟೆನ್ಷನ್ ಮಾಡ್ಕೊಳಕ್ ಏನು ಇಲ್ಲ ಅದು ತೀರ್ಕೊಂಡವ್ರು. ಎರಡನೆಯದು, ಮೈಗ್ರೆಂಟ್ ಆಗಿದ್ದಾರೆ ಅಂತ ಹೇಳಿದ್ರೆ, ಮೈಗ್ರೆಂಟ್ ಆಗಿದ್ರು ಕೂಡ ಅವ್ರಿಗೆ ಬಿಟ್ಟಿರುವಂತದ್ದು. ಆದ್ರೆ ಬಂದ್ ಹಾಕ್ತಾರೆ ಅಥವಾ ಹಾಕೋದಿಲ್ಲ. ಇನ್ನು ಮೈಗ್ರೆಂಟ್ ಆದವ್ರಿಗೂ ಕೂಡ ಮತದಾನದ ಹಕ್ಕು ಕೊಡ್ಲಿಕ್ಕೆ ಏನ್ ಮಾಡಬೇಕು, ಅವರು ಕೂಡ ಪೋಸ್ಟಲ್ ವೋಟಿಂಗ್ ಮಾಡಿಸ್ಬೋದಾ, ಇದೆಲ್ಲ ಸರ್ಕಾರ ತಲೆ ಕೆಡಿಸ್ಕೋಬೇಕು. ಅವ್ರು ಇನ್ಕ್ಲೂಡ್ ಮಾಡ್ಕೊಳಕೋಸ್ಕರ ಡೆಮಾಕ್ರೆಟಿಕ್ ಸಿಸ್ಟಮ್ ನಲ್ಲಿ. ಹಂಗಾಗಿ ಅವರು ಮೈಗ್ರೇಟ್ ಆಗಿದ್ದಾರೆ ಲಿಸ್ಟ್ ಇಂದ ಕಿತ್ತು ಬಿಸಾಕ ಅಗತ್ಯ ಇಲ್ಲ. ಕಿತ್ತು ಬಿಸಾಕದ್ ಯಾರು, ಡೂಪ್ಲಿಕೇಟ್ ಆಗಿದ್ರೆ ಮಾಡಬೇಕು. ಡೂಪ್ಲಿಕೇಟ್ ಆಗಿ ಮಾಡ್ಲಿಕ್ಕೋಸ್ಕರ ಆಕ್ಚುಲಿ ಒಂದು ಸಾಫ್ಟ್ವೇರ್ ಆಲ್ರೆಡಿ ಎಲೆಕ್ಷನ್ ಕಮಿಷನ್ ಒಂದು ಡೆವಲಪ್ ಆಗಿದೆ. ಅದನ್ನ ಅಫಿಷಿಯಲಿ ಅಡಾಪ್ಟ್ ಮಾಡ್ಕೊಳ್ಳಾಗಿದೆ ಎಲೆಕ್ಷನ್ ಕಮಿಷನ್ ಒಳಗೆ, ಡೂಪ್ಲಿಕೇಟ್ ವೋಟರ್ಸ್ ಚೆಕ್ ಮಾಡ್ಲಿಕ್ಕೆ. ಇಲ್ಲಿರೋದು ವಿಶೇಷ ಗೇಮ್ ಏನಪ್ಪಾ ಅಂದ್ರೆ, ಈ SIR ಒಳಗೆ ಈ ಸಾಫ್ಟ್ವೇರ್ ನ ಯೂಸ್ ಮಾಡ್ತಿಲ್ಲ. ಯಾಕೆ? ಈ ಸಾಫ್ಟ್ವೇರ್ ನ ಯೂಸ್ ಮಾಡಿ ಎಲ್ಲೇ ಡೂಪ್ಲಿಕೇಟ್ ಡಬಲ್ ಎಂಟ್ರೀಸ್ ಬಂದಿದ್ರೆ, ಸೇಮ್ ಹೆಸರುಗಳು, ಸೇಮ್ ಫಾದರ್ಸ್ ನೇಮು ಅಥವಾ ಮದರ್ಸ್ ನೇಮು ಇರುವಂತದ್ದಿದ್ರೆ, ಅದು ತನ್ನಿಂತಾನೆ ಇಡೀ ಇಂಡಿಯಾ ಡಿಜಿಟಲೈಸ್ ಆಗಿದೆ. ಎಲೆಕ್ಷನ್ ಕಮಿಷನ್ ಹತ್ರ ಎಲ್ಲಾ ನಂಬರ್ಸ್ ಇದೆ, ಚೆಕ್ ಮಾಡಿ ತೆಗೆದು ಬಿಡ್ಬೋದು. ಆದ್ರೆ ಅದು ಉದ್ದೇಶ ಅಲ್ಲ, ಆ ಸಾಫ್ಟ್ವೇರ್ ನ ಯೂಸ್ ಮಾಡ್ತಿಲ್ಲ. ಪೌರತ್ವ ವಿಶೇಷವಾಗಿ ಹೇಳ್ತಿದ್ದಾರೆ. ಈಗ ಪೌರತ್ವ ಕ್ಷೇತ್ರ ಸಂಬಂಧಪಟ್ಟಂಗೆ ಅಂದ್ರೆ, ಪೌರತ್ವ ವಿಚಾರಕ್ಕೆ ಬರ್ತೀನಿ. ನೀವು ಮಾತಾಡ್ತಾ ಹೇಳಿದ್ರಿ ಯಾವ್ದು ಮಲ್ಟಿಪಲ್ ವೋಟರ್ಸ್ ಎಲ್ಲೆಲ್ಲಿದ್ದಾರೆ ಅದನ್ನ ಯಾಕೆ ಯೂಸ್ ಮಾಡ್ತಿಲ್ಲ ಅಂತ.
ನಿನ್ನೆ ತಮಿಳುನಾಡಿನಲ್ಲಿ 93 ಲಕ್ಷ ಜನ ತೆಗ್ದಿದ್ದಾರೆ. ಅದ್ರಲ್ಲಿ ಕೊಟ್ಟಿರೋ ಮಾಹಿತಿ ಪ್ರಕಾರ ಸುಮಾರು 3 ಲಕ್ಷ ಜನ ಮಲ್ಟಿಪಲ್ ವೋಟರ್ಸ್ ಇದ್ದಾರೆ ಈಗ. ಆಮೇಲೆ ಗುಜರಾತ್ ಅಲ್ಲೂ ಸಹ 3.81 ಲಕ್ಷ ಜನ ಮಲ್ಟಿಪಲ್ ವೋಟರ್ಸ್ ಇದ್ದಾರೆ. ಅಂದ್ರೆ ಈ ನಾನು ಉದಾಹರಣೆಗೆ ನಾನು ಬೆಂಗಳೂರಿನಲ್ಲೂ ವೋಟ್ ಹಾಕ್ತೀನಿ, ಶಿವಮೊಗ್ಗದಲ್ಲೂ ವೋಟ್ ಹಾಕಿದ್ದೀನಿ, ಅಥವಾ ಶಿವಮೊಗ್ಗದಲ್ಲೂ ನನ್ನ ಮತದಾರರ ಪಟ್ಟಿಯಲ್ಲಿ ಹೆಸರಿದೆ ಅಂದ್ರೆ ಚುನಾವಣಾ ಆಯೋಗ ಗೊತ್ತಿರುತ್ತೆ ನಂದು ಈ ಕ್ಷೇತ್ರದಲ್ಲೂ ಮತದಾರರ ಪಟ್ಟಿಯಲ್ಲಿದೆ, ಶಿವಮೊಗ್ಗದಲ್ಲೂ ಇದೆ ಅಂತ ಗೊತ್ತಿರುತ್ತೆ. ಹಾಗಿರುವಾಗ ಚುನಾವಣಾ ಆಯೋಗ ಯಾವ್ದಾದ್ರು ಒಂದನ್ನ ಇಟ್ಕೊಬೇಕು, ಒಂದು ಕ್ಷೇತ್ರವನ್ನು ಇಟ್ಕೊಂಡು ಇನ್ನೊಂದು ಕ್ಷೇತ್ರವನ್ನು ಬಿಡ್ಬೇಕು. ಅವಾಗ ಅವ್ರು ಡಿಲೀಟ್ ಆಗೋದಿಲ್ಲ, ಅವ್ರು ಡಿಲೀಟ್ ಆಗೋದಿಲ್ಲ, ಅವ್ರನ್ನ ಕರಿತೀವಿ, ಕರೆದು ನೆನಪು ನೀನ್ 2 ಕಡೆ ಇದೆ, ಎಲ್ಲಿ ನೀನ್ ವೋಟ್ ಮಾಡ್ತೀಯ ಹೇಳು ಅಂತ ಹೇಳ್ತೀವಿ. ಒಂದ್ ಡಿಲೀಟ್ ಮಾಡ್ತೀವಿ, ಒಂದ್ ಇರ್ತದೆ ಅಂತ ಹೇಳ್ತೀವಿ ಅವ್ರನ್ನ. ಸೊ ಉದ್ದೇಶ ಇದು ಅದಲ್ಲೇ ಅಲ್ಲ. ಸೊ ಉದ್ದೇಶ ಅದಲ್ಲೇ ಅಲ್ಲ. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಡೂಪ್ಲಿಕೇಟ್ ವೋಟರ್ಸ್ ನ ಚೆಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಬಿಹಾರದ್ದು ಅದಾದ ನಂತರದಲ್ಲಿ ಅಲ್ಲಿ ರಿಪೋರ್ಟರ್ಸ್ ಕಲೆಕ್ಟಿವ್ ಕಡೆಯಿಂದಾನು ಒಂದು ಸ್ಟಡಿ ಆಯ್ತು. ಅವರು ತೆಗೆದ ಪ್ರಕಾರ 14.75 ಲ್ಯಾಕ್ ಡೂಪ್ಲಿಕೇಟ್ ವೋಟರ್ಸ್ ಬಿಹಾರ್ SIR ಆದ್ಮೇಲೆ ಫೈನಲ್ ಪಟ್ಟಿಯಲ್ಲಿ ಪತ್ತೆ ತೋರಿಸಿದಾರೆ, ಅವರು ಪಬ್ಲಿಷ್ ಮಾಡಿದ್ದಾರೆ. ನಿಮ್ದು ಲಿಸ್ಟ್ ಒಳಗೇನೆ ಇದೆ ಡೂಪ್ಲಿಕೇಟ್ ವೋಟರ್ಸ್ ಡಬಲ್. ಅದರಲ್ಲಿ 3.65 ವೋಟರ್ಸ್ ಎಕ್ಸಾಕ್ಟ್ಲಿ ಸೇಮ್, ಎವ್ರಿಥಿಂಗ್ 100%, ಏನು ಸ್ವಲ್ಪನೂ ಚೇಂಜ್ ಇಲ್ಲ ಅಂತ ತೋರಿಸಿದ್ದಾರೆ. ಹಂಗಾರೆ ನೀವು SIR ಆದ್ಮೇಲೆ ಡೂಪ್ಲಿಕೇಟ್ ವೋಟರ್ಸ್ ಇದ್ರೆ ಅವ್ರನ್ನ ತೆಗಿಬೇಕಾಗಿತ್ತಲ್ಲ, ಯಾಕಾಗಿಲ್ಲ ಹಂಗಾರೆ? ಸೊ ಹಂಗಾಗಿ ಅದು ವಿಚಾರನೂ ಅಲ್ಲ. ಬಿಹಾರದ ಇನ್ನೊಂದು ಗಮನಿಸಿದ್ರೆ ಅನ್ಸುತ್ತೆ, ಬಿಹಾರ ವಿಚಾರದಲ್ಲಿ ಮೊದಲು 65 ಲಕ್ಷ ಜನ ವೋಟರ್ ಲಿಸ್ಟ್ ಇಂದ ಕೈ ಬಿಟ್ರು. ಅದಾದ ನಂತರದಲ್ಲಿ ಮತ್ತೆ ಏನೋ ಸೇರ್ಬಹುದು, ಸೇರ್ಪಡೆಗೊಳ್ಬಹುದು, ಈ ತರದೆಲ್ಲ ಚರ್ಚೆಗಳು ಮತ್ತೆ ಸುಪ್ರೀಂ ಕೋರ್ಟ್ಗೆಲ್ಲ ಹೋದಾಗ ಸುಮಾರು 21 ಲಕ್ಷ ಜನವನ್ನ ಮತ್ತೆ ಸೇರ್ಸ್ಕೊಂಡ್ರು. ಅಂದ್ರೆ 65 ಲಕ್ಷ ಜನದಿಂದ 21 ಲಕ್ಷ ಜನವನ್ನ ಸೇರ್ಸ್ಕೊಳ್ಳುವಾಗ ಇದೊಂದು ಉದ್ದೇಶ ಪೂರ್ವಕವಾಗಿ ನಡೀತು ಅಂತ ಅನ್ಸ್ತು. ನೀವೇನ್ ಹೇಳ್ತೀರಾ ಅದಕ್ಕೆ? ಇಲ್ಲ 25 ಲಕ್ಷ ಸೇರ್ಪಟ್ಟಿಲ್ಲ ಅದ್ರೊಳಗೆ. ಸೊ 65 ಲಕ್ಷ ಇದ್ದಿದ್ದು ಇಲ್ಲ 3 ಲಕ್ಷ ಮಾತ್ರನೇ ಕೊನೆಗೆ ಅವ್ರು ಫೈನಲ್ ಆಗಿರೋಂಥದ್ದು. ಅಪ್ಲೈ ಮಾಡಿರೋದು ತುಂಬಾ ಜನ ಅಪ್ಲೈ ಮಾಡಿದ್ದಾರೆ, ಆದ್ರೆ ಅವರಿಗೆ ಮತ್ತೆ ವೋಟರ್ ರೈಟ್ಸ್ ಸಿಕ್ಕಿದ್ದು 3 ಲಕ್ಷ ಜನರಿಗೆ ಮಾತ್ರನೇ, 62 ಲಕ್ಷ ಜನ ಸಿಕ್ಕಿಲ್ಲ. ಕಾಪಿಯನ್ನ 47 ಲಕ್ಷ ಅಂತ ಕೊಟ್ಟರು. ಫೈನಲ್ ಡ್ರಾಫ್ಟ್ ಕಾಪಿಯಲ್ಲಿ 47 ಲಕ್ಷ ಜನ ಮತದಾರರ ಪಟ್ಟಿಯಿಂದ ಕೈ ಬಿಟ್ಟಿದೀವಿ ಅಂತ. ಇಲ್ಲ 62 ಲಕ್ಷ, 47 ಬರ್ತಿರೋದು ಏನಪ್ಪಾ ಅಂದ್ರೆ ಅದ್ರೊಳಗೆ ಡಿಲೀಟ್ ನಿಜವಾಗ್ಲೂ ತೀರ್ಕೊಂಡಿರುವಂತವ್ರು ಒಂದು 15 ಲಕ್ಷದಿಂದ 20 ಲಕ್ಷ ಇದ್ದಾರೆ ನಿಜವಾಗ್ಲೂ ತೀರ್ಕೊಂಡಿರೋರು. ಸೊ ಹಂಗಾಗಿ ನೀವು 15ರಿಂದ 20 ಲಕ್ಷ ಜನ ತೀರ್ಕೊಂಡವ್ರನ್ನ ತೆಗೆದು ಬಿಟ್ರೆ ರಿಯಲ್ ವೋಟರ್ಸ್ ನ ತೆಗೆದಿರುವಂತದ್ದು ಅವರು 47 ಲಕ್ಷ ಇರುವಂತ ಜೀವಂತ ಮತದಾರನ ತೆಗೆದಿದ್ದಾರೆ. ಸೊ ಇದ್ರೊಳಗೆ ಈಗ ನುಸುಳುಕೋರರು ಸಂಬಂಧಪಟ್ಟಂಗೆ ಪೌರತ್ವ ಚೆಕ್ ಮಾಡ್ತೀವಿ, ಇಡೀ ಎಕ್ಸರ್ಸೈಸ್ ಮಾಡ್ತಿರೋದೇನು, ಎಷ್ಟು ಡಾಕ್ಯುಮೆಂಟೇಶನ್ ಯಾಕೆ ಟಫ್ ಆಗ್ತಿದೆ ಅಂತ ಹೇಳಿದ್ರೆ, ಯಾಕೆ ವೋಟರ್ ಕಾರ್ಡ್ ತಗೊಳ್ಳೋದು ಕಷ್ಟ ಆಗ್ತಿದೆ ಅಂದ್ರೆ ಪೌರತ್ವನ ಪ್ರೂವ್ ಮಾಡಿ ಅಂತ ಹೇಳಿ. ಆಕ್ಚುಲಿ ಪೌರತ್ವನ ಸಂಬಂಧಪಟ್ಟಂಗೆ ಬಿಹಾರ ಎಷ್ಟು ನುಸುಳುಕೋರನ್ನ ಅಥವಾ ಎಷ್ಟು ಪೌರತ್ವ ಇಲ್ದವ್ರನ್ನ ಅಪ್ಲೈ ಮಾಡಾಕಿದ್ದಾರೆ? 1,243 ವೋಟ್ಗಳು, ಇಷ್ಟುಗಳ ಬಗ್ಗೆ ಮಾತ್ರನೇ ಇವರ ಪೌರತ್ವ ಡೌಟ್ಫುಲ್ ಅನ್ನೋದು ಪ್ರಶ್ನೆಗೆ ಬಂದಿದೆ. 1,143. ಅದ್ರೊಳಗೆ ಸುಮಾರು ಜನ ತಾವೇ ಅಪ್ಲೈ ಮಾಡಿದ್ದಾರೆ, ನಾವು ಫಾರಿನ್ ನ್ಯಾಷನಲ್ಸ್, ನಾವ್ ಇದ್ರಲ್ಲ ಅಂತ ಹೇಳಿ. ಕೊನೆಗೆ ಅಲ್ಟಿಮೇಟ್ಲಿ ಚೆಕ್ ಆಗಿರುವಂತದ್ದು 370 ಜನ ಮಾತ್ರವೇ ಹೊರ ದೇಶದವರು ಅಂತೇಳಿ. ಆ 370 ಕೂಡ ಬಹುತೇಕ ಹೆಚ್ಚಿನ ಅವರು ಯಾವ್ರಪ್ಪ ಅಂತ ಹೇಳಿದ್ರೆ ನೇಪಾಳದಿಂದ ಮದುವೆಯಾಗಿ ಕರ್ನಾಟಕಕ್ಕೆ ಬಂದಿರುವಂತ ಹಿಂದೂ ಮಹಿಳೆಯರು, ಮುಸ್ಲಿಮ್ಸ್. ಇವರ ಪೌರತ್ವ ಬಂದು ಮುಸ್ಲಿಮ್ಸ್ ಒಳಗೆ ಬೇರೆ ಇದರಿಂದ ಬಂದು ಇಲ್ಲಿಗೆ ಭಾರತಕ್ಕೆ ಬಂದವರು ಅಂತ ಸಿಕ್ಕಿದ್ದು ಕೊನೆಗೆ 5 ಮಾತ್ರನೇ. 5 ಒಳಗೂ ಕೂಡ 3 ಜನ ಆಲ್ರೆಡಿ ತೀರ್ಕೊಂಡಿದ್ದಾರೆ, ಅಲ್ಟಿಮೇಟ್ಲಿ ಉಳ್ಕೊಂಡ್ರೆ 2 ಮಾತ್ರನೇ. ಸೊ ನಾಗರಿಕತ್ವ ಇಲ್ಲದ ಮುಸ್ಲಿಮರನ್ನ ಲೀಸ್ಟ್ ಇಂದ ತೆಗೆದಿರೋದು 2. ಇಬ್ಬರನ್ನ ತೆಗಿಲಿಕ್ಕೋಸ್ಕರ ಇಷ್ಟು ದೊಡ್ಡ ಎಕ್ಸರ್ಸೈಸ್ ಮಾಡ್ಬೇಕಾ ಬಿಹಾರ ಒಳಗೆ? ಅದಕ್ಕೋಸ್ಕರ 65 ಲಕ್ಷ ಜನ ಡಿಲೀಟ್ ಮಾಡಿ ಕೊನೆಗೆ ಅಲ್ಟಿಮೇಟ್ಲಿ ಎಲ್ಲಾ ತೆಗೆದ್ರು ಕೂಡ ಕನಿಷ್ಠ ಪಕ್ಷ 40 ಲ್ಯಾಕ್ ರಿಯಲ್ ವೋಟರ್ಸ್ ನ ಡಿಲೀಟ್ ಮಾಡಿದ್ದಾರೆ, 2 ಕಂಡುಹಿಡಿಯಲಿಕ್ಕೋಸ್ಕರ. ಸೊ ಇದೆಲ್ಲ ಕೂಡ ಡ್ರಾಮಾ. ವಾಸ್ತವ ಅದು ಅಲ್ಲೇ ಅಲ್ಲ. ಅದನ್ನ ವಾಸ್ತವ ಅವ್ರಿಗೆ ಇರುವ ಮೂಲ ಉದ್ದೇಶವೇ ಮೂಲ ಉದ್ದೇಶ ಇದು ಪೌರತ್ವ ಚೆಕ್ ಮಾಡುವಂತದ್ದು, ಅದ್ರ ಮೂಲಕ ಮುಸ್ಲಿಮ್ಸ್ ನ ಹೆರಾಸ್ ಮಾಡೋಂಥದ್ದಿದೆ. ಆದ್ರೆ ಅದು ಕೂಡ ಮೇನ್ ಟಾರ್ಗೆಟ್ ಅಲ್ಲ. ಮೇನ್ ಟಾರ್ಗೆಟ್ ಏನಪ್ಪಾ ಅಂದ್ರೆ ಸೆಕ್ಯುಲರ್ ವೋಟರ್ಸ್ ನ ಡಿಲೀಟ್ ಮಾಡಬೇಕು. ಅವರು 2023 ನಂತರದಲ್ಲಿ ದೇಶದ ಟ್ರೆಂಡ್ ಸ್ಪಷ್ಟವಾಗಿ ಕಂಡಿದೆ. ಹೊಸ ಟ್ರೆಂಡ್ ನ ರುಜುವಾತ್ ಪಡಿಸಿದ್ದು ಕರ್ನಾಟಕ.
ಕರ್ನಾಟಕದ ನಾಗರಿಕ ವಲಯ, ಇಲ್ಲಿನ ಜನ ಸಂಘಟನೆಗಳು, ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ಮತ್ತೆ ಎದ್ದೇಳು ಕರ್ನಾಟಕ ಮಾಡ್ಕೊಂಡು ಎಲ್ಲಾ ನಾಗರಿಕ ನೆಟ್ವರ್ಕ್ ಎಲ್ಲರೂ ಸೇರಿ ಕೆಲಸ ಮಾಡಿದ್ರ ಭಾಗವಾಗಿ 2023 ಅವ್ರಿಗೆ ಹೀನಾಯ ಸೋಲು ಕರ್ನಾಟಕದಲ್ಲಾಯ್ತು. ಅಷ್ಟೇ ಅಲ್ಲ, ಇದೊಂದು ಫೆನಾಮಿನಾ ಡೆವಲಪ್ ಆಯ್ತು. ಡಿಜಿಟಲ್ ಮೀಡಿಯಾಗಳು ಹುಟ್ಕೊಂಡ್ವು. ಬರೀ ಈ ದಿನ .com ಹೇಗಿದೆಯೋ ಅದೇ ರೀತಿಯಲ್ಲಿ ದೇಶಾದ್ಯಂತ ಸಾವಿರಾರು ಡಿಜಿಟಲ್ ಮೀಡಿಯಾಗಳು ಹುಟ್ಟಿದ್ವು ಈ ಕಾಲಾವಧಿಯಲ್ಲಿ. ಗೋಧಿ ಮೀಡಿಯಾನ ಫೈಟ್ ಮಾಡ್ಲಿಕ್ಕೋಸ್ಕರ ಜನಮಾಧ್ಯಮಗಳು ಹುಟ್ಕೊಂಡಿದಾವೆ, ಯೂಟ್ಯೂಬರ್ಸ್ ಹುಟ್ಕೊಂಡಿದ್ದಾರೆ, ಸೋಷಿಯಲ್ ಮೀಡಿಯಾ ಆಕ್ಟಿವಿಸ್ಟ್ ಹುಟ್ಕೊಂಡಿದ್ದಾರೆ, ಲಕ್ಷಾಂತರ ಜನ ಕೆಲಸ ಮಾಡಿದ್ರು. ಹಂಗಾಗೇನೆ 2024 ಅವರು 400 ಪಾರ್ ಅಂತ ಕಾಣ್ತಾ ಇದ್ರು. ಆದ್ರೆ ಅವರಿಗೆ ಮಿನಿಮಮ್ ಬೇಕಾಗಿದ್ದಂತ 272 ಸಿಗ್ಲಿಲ್ಲ, 300 ಪಾರು ಆಗ್ಲಿಲ್ಲ, 272 ಪಾರು ಆಗ್ಲಿಲ್ಲ. ಅವರು ಶಾರ್ಟೇಜ್ ಆಯ್ತು ಅವರಿಗೆ. ಆಕ್ಚುಲಿ ಅವ್ರು ಸೋತ್ರು. ಅದ್ರಲ್ಲೂ ಕೂಡ ಈಗ ಬಂದಿರುವಂತ ಸ್ಟಡೀಸ್ ಪ್ರಕಾರ ಬೆಂಗಳೂರು ಸೆಂಟ್ರಲ್ ಮಾತ್ರ ಅಲ್ಲ, 79 ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಹೇರಾಫೇರಿ ಮಾಡಿದ್ದಾರೆ. 79 ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಹೇರಾಫೇರಿ ಗೆದ್ದು ಕೂಡ ಅವ್ರು ಪಡ್ಕೊಂಡಿದ್ದು 265 ಮಾತ್ರನೇ. ಅದು ಕೂಡ ನಿತೀಶು ಮತ್ತೆ ನಾಯ್ಡು ಅವರ ಅವಕಾಶವಾದಿಗಳ ಸಹಾಯ ಪಡ್ಕೊಂಡು ಗೌರ್ಮೆಂಟ್ ರಚನೆ ಮಾಡಿದ್ರು. ಇದು ಅವರಿಗೆ ಟ್ರೆಂಡ್ ಕ್ಲಿಯರ್ ತೋರಿಸಿದೆ. ಇದಾದ ನಂತರದಲ್ಲೇನೆ ಪವರ್ ಅಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ನಾವು ಚುನಾವಣಾ ಲೀಸ್ಟ್ ನ ದೊಡ್ಡ ಮಟ್ಟಕ್ಕೆ ಟ್ಯಾಂಪರಿಂಗ್ ಮಾಡ್ದಲೆ, ಇದನ್ನ ದೊಡ್ಡ ಮಟ್ಟಕ್ಕೆ ತಿರುಚದಲೆ ನಾವು ಪವರ್ ಅಲ್ಲಿ ಉಳಿಯಕ್ಕಾಗಲ್ಲ ಅನ್ನೋಂಥ ತೀರ್ಮಾನ ಮಾಡಿದ್ದಾರೆ. ಹಂಗಾಗೇನೆ ನೆಕ್ಸ್ಟ್ ಬಂದಂತ ಹರಿಯಾಣ ಎಲೆಕ್ಷನ್ ಅಲ್ಲಿ 25 ಲಕ್ಷ ಡೂಪ್ಲಿಕೇಟ್ ವೋಟ್ಸ್ ಮಾಡಿದ್ರು, 25 ಲಕ್ಷ. ಬಟ್ ಇದು ಇವ್ರಿಗೆ ಸಾಲಲ್ಲ, ಇದನ್ನ ನೇಷನ್ ವೈಡ್ ಆಗಬೇಕು. ಅದಕ್ಕೋಸ್ಕರ ಅಧಿಕೃತವಾಗಿ ವೋಟ್ಗಳ ಹೇರಾಫೇರಿ, ಅಪಹರಣ ಅಥವಾ ಇಡೀ ಚುನಾವಣಾ ಯಂತ್ರಾಂಗದ ಕಿಡ್ನಾಪಿಂಗ್ ಮಾಡ್ಲಿಕ್ಕೋಸ್ಕರನೇ SIR ನ ತಂದಿದ್ದಾರೆ, ಬೇರೆ ಯಾವ ಉದ್ದೇಶನೂ ಅಲ್ಲ. ಇದ್ರೊಳಗೆ ಎಲ್ಲರೂ ಅಟ್ಯಾಕ್ ಆಗ್ತಾರೆ, ಮುಸ್ಲಿಮರಲ್ಲ, ಇದು ಎಲ್ಲರನ್ನೂ ಅಟ್ಯಾಕ್ ಆಗ್ತಾರೆ ಇದ್ರೊಳಗೆ. ಸರ್, ನೀವು ಮಾತನಾಡ್ತಾ ಮಧ್ಯದಲ್ಲಿ ಒಂದು ಮಾತು ಹೇಳಿದ್ರಿ, ಸೆಕ್ಯುಲರ್ ವೋಟರ್ಸ್ ನ ತೆಗಿಬೇಕು ಅನ್ನೋದು ಇವ್ರ ಉದ್ದೇಶ ಅಂತ. ಹೇಗೆ ಐಡೆಂಟಿಫೈ ಮಾಡ್ತಾರೆ ಸರ್ ಸೆಕ್ಯುಲರ್ ವೋಟರ್ಸ್ ಅಂತ? ನೀವ್ ಹೇಗೆ ಆರೋಪ ಮಾಡ್ತೀರಾ? ಸೆಕ್ಯುಲರ್ ವೋಟರ್ಸ್ ಈಗ ಎರಡು ವಿಧಾನ ಇದೆ, ಎರಡು ವಿಧಾನ ಇದೆ. ಈ ದೇಶದೊಳಗೆ ಸೆಕ್ಯುಲರ್ ವೋಟ್ ಹಾಕ್ತಿರೋದು ಯಾರು? ಸೆಕ್ಯುಲರ್ ಪಾರ್ಟಿಗಳಿಗೆ ಅಥವಾ ವಿರೋಧ ಪಕ್ಷಗಳಿಗೆ ಅಂತ ಅನ್ಕೊಳ್ಳೋಣ. ಬಿಜೆಪಿ ತರ ಅಥವಾ NDA ತರ ಪಕ್ಷಗಳಿಗೆ ವೋಟ್ ಮಾಡ್ತಿರೋದು ಯಾರು? ಇದರಲ್ಲಿ ವೋಟ್ ಮಾಡ್ತಿರುವಂತದ್ದು ಹೆಚ್ಚಾಗಿ ಮುಸ್ಲಿಮ್ಸು, ದಲಿತರು, ಆದಿವಾಸಿಗಳು ಇದಕ್ಕೆ ಹೆಚ್ಚಾಗಿ ವೋಟ್ ಮಾಡ್ತಾ ಇದ್ದಾರೆ. ಮತ್ತೆ ಬಡವರು, ಎಲ್ಲಾ ಜಾತಿಯ ಬಡವರು ಹೆಚ್ಚಿನ ವೋಟ್ಗಳೆಲ್ಲ ಕೂಡ ವಿರೋಧ ಪಕ್ಷಗಳಿಗೇನೆ. ಇವನ್ ಗ್ರಾಮೀಣ ಭಾಗನೂ ಕೂಡ ಹೆಚ್ಚಾಗಿ ವೋಟ್ ಹಾಕುವಂತದ್ದು ವಿರೋಧ ಪಕ್ಷಗಳಿಗೇನೆ. ನಗರ ಕೇಂದ್ರಿತ ಮೇಲ್ವರ್ಗ, ಮೇಲ್ಜಾತಿ ಆದಷ್ಟು ಕೂಡ ಅದು ಬಿಜೆಪಿ ಕಡೆಯ ಓವರ್ ಆಲ್ ಪರ್ಸೆಂಟೇಜ್ ಇದೆ. ಇದರಲ್ಲಿ ಒಂದು ನ್ಯಾಚುರಲ್ ಈ ಬರೀ SIR ಪ್ರೋಸೆಸ್ ನ ಸೀರಿಯಸ್ ಆಗಿ ನಡೆಸೋದ್ರಿಂದ ಏನಾಗುತ್ತೆ, ಇವ್ರೇನ್ ಡಾಕ್ಯುಮೆಂಟೇಶನ್ ಕೇಳ್ತಿದ್ದಾರೆ, ಬರೇ ನೀನು ಹುಟ್ಟಿದ ಜಾಗ, ನೀನು ಹುಟ್ಟಿದ ದಿನಾಂಕ ಪ್ರೂವ್ ಮಾಡ್ಬೇಕು. ಅಷ್ಟು ಮಾತ್ರ ಅಲ್ಲ, 87 ನಂತರದಲ್ಲಿ ಹುಟ್ಟಿದ ನಿಮ್ಮ ತಂದೆ ತಾಯಿಯಲ್ಲಿ ಒಬ್ಬರಾದ್ರೂ ಕೂಡ ಅವ್ರು ಹುಟ್ಟಿದ ಜಾಗ, ಹುಟ್ಟಿದ ದಿನಾಂಕ ಪ್ರೂವ್ ಮಾಡ್ಬೇಕು. 2004 ನಂತರ ಆದ್ರೆ ಒಬ್ರಲ್ಲ, ನಿಂದು, ನಿಮ್ಮಪ್ಪಂದು, ನಿಮ್ಮಮ್ಮಂದು 3 ಜನರದು ಹುಟ್ಟಿನ ಜಾಗ, ಹುಟ್ಟಿನ ಪ್ರೂವ್ ಮಾಡ್ಬೇಕು. ಅದಕ್ಕೆ ಡಾಕ್ಯುಮೆಂಟ್ಸ್ ಕೊಡ್ಬೇಕು. ಆ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಸಾಲಲ್ಲ, ವೋಟರ್ ID ನಡೆಯಲ್ಲ, ರೇಷನ್ ಕಾರ್ಡ್ ಲೆಕ್ಕಕ್ಕೆ ಬರೋದಿಲ್ಲ. ನಮ್ ಜನಸಾಮಾನ್ಯರ ಹತ್ರ ಇರೋದು ಇವ್ 3ನೇ ಜನಸಾಮಾನ್ಯರ ಹತ್ರ. ಇವ್ರು ಕೇಳ್ತಿರುವಂತಹದ್ದು ಪಾಸ್ಪೋರ್ಟ್ ಇದೆಯಾ, ನಿಂದು SLC ಸರ್ಟಿಫಿಕೇಟ್ಸ್, ನಿಂದು ಮಾತ್ರ ಅಲ್ಲ, ನಿಮ್ಮ ಅಪ್ಪ ಅಮ್ಮಂದು SLC ಸರ್ಟಿಫಿಕೇಟ್ ಇದೆಯಾ, ಅಥವಾ ನಿಮ್ಗೆ ಆಸ್ತಿ ರೆಕಾರ್ಡ್ಸ್ ಇದಾವ. ಸೊ ಇವನ್ನೆಲ್ಲ ಪ್ರೂವ್ ಮಾಡ್ಲಿಕ್ಕೆ ಈ ಬಡ ಜನರಿಗೆ, ದಲಿತರಿಗೆ, ಆದಿವಾಸಿಗಳಿಗೆ, ಮಹಿಳೆಯರಿಗೆ ಮತ್ತೆ ಅಲ್ಪಸಂಖ್ಯಾತರಿಗೆ ಸಾಧ್ಯ ಆಗಲ್ಲ. ಹಂಗಾಗಿ ಇವರು ಮ್ಯಾಕ್ಸಿಮಮ್ ತಮ್ಮ ಇದನ್ನ ಕಳ್ಕೊಳ್ತಾರೆ. ಇದು ನ್ಯಾಚುರಲ್ ಆಗಿ, ಬೇರೆ ಏನು ಮಾಡಲ್ಲ. ಅವರು ಪ್ರಾಮಾಣಿಕವಾಗೇನೆ SIR ಏನ್ ಹೇಳ್ತಿದಾರೋ ಅದನ್ನೇ ಸ್ಟ್ರಿಕ್ಟ್ ಆಗಿ ಮಾಡ್ತೀವಿ ಅಂದ್ರು ಕೂಡ ರೆಕಾರ್ಡ್ಸ್ ನ ಪ್ರೂವ್ ಮಾಡಕ್ಕಾಗಲ್ಲ. ಹಂಗಾಗಿ ಈ ಸಾಕಷ್ಟು ಜನ ಹೊರಗುಳಿತಾರೆ. ಅದರ ಅರ್ಥ ನ್ಯಾಚುರಲಿ ಅಡ್ವಾಂಟೇಜ್ ಟು ಬಿಜೆಪಿ NDA ಆಗುತ್ತೆ. ಇದು ಒಂದು, ಇದು ಅಷ್ಟೂನು ಅಲ್ಲ. ಎರಡನೆಯದು ಇನ್ನೊಂದಿರೋದೇನಪ್ಪಾ ಅಂತ ಹೇಳಿದ್ರೆ, ಇವರು ಡಿಲೀಟ್ ಮಾಡುವಂತದ್ದು, ಇವ್ರು ಏನದಕ್ಕೇನ್ ಪ್ರೂಫ್ ಕೊಡ್ಬೇಕಾಗಿಲ್ಲ, ಯಾಕೆ ನಿಮ್ಮನ್ನ ಡಿಲೀಟ್ ಮಾಡ್ತಿದೀವಿ ಅಂತ. ಸಸ್ಪಿಷಿಯಸ್ ವೋಟ್ ಡಿಲೀಟ್ ಮಾಡಕ್ ಬಿಡ್ಬೋದು, ಫುಲ್ ಪವರ್ಸ್ ಇದೆ ಅವರಿಗೆ, ಡಿಲೀಟ್ ಮಾಡ್ಬೋದು. ಡಿಲೀಟ್ ಹೆಂಗ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಪ್ರತಿಯೊಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಬೂತ್ ವೈಸ್ ಸ್ಟಡಿ ಮಾಡ್ತಾರೆ. ಬೂತ್ ವೈಸ್ ಸ್ಟಡಿ ಮಾಡಿದಾಗ ಯಾವ ಬೂತ್ ನಲ್ಲಿ ವಿರೋಧ ಪಕ್ಷಗಳಿಗೆ ವೋಟ್ ಹೋಗ್ತಿದೆಯಾ, ಆಳುವ ಪಕ್ಷಕ್ಕೆ ವೋಟ್ ಹೋಗ್ತಿದೆಯಾ ಅಂತ ಸ್ಪಷ್ಟವಾಗಿ ಕಾಣ್ತದೆ. ಡಿಲೀಟ್ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ, ಎಲ್ಲಿ ವಿರೋಧ ಪಕ್ಷಗಳ ವೋಟ್ ಪರ್ಸೆಂಟೇಜ್ ಜಾಸ್ತಿ ಇದೆಯೋ ಅಂತವ್ ಡಿಲೀಟ್ ಮಾಡ್ತಾರೆ. ಯಾವ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಜಾಸ್ತಿ ಮಾಡ್ತಾರೆ ಅಂದ್ರೆ, ಆಳುವ ಪಕ್ಷ ಮತ್ತು ವಿರೋಧ ಪಕ್ಷಗಳ ನಡುವೆ ಬಲಗಳ ಸಮವಾದ ಫೈಟ್ ನಡೀತಿದೆಯೋ ಅಂತ ಕ್ಷೇತ್ರಗಳಲ್ಲಿ
ವಿರೋಧ ಪಕ್ಷಗಳು ಸ್ಟ್ರಾಂಗ್ ಇರುವಂತ ಬೂತ್ಗಳನ್ನ ಐಡೆಂಟಿಫೈ ಮಾಡಿ ಅಲ್ಲಿ ಡಿಲೀಟ್ ಮಾಡಾಕ್ತಾರೆ. ಬೂತ್ ವೈಸ್ ಹೆಂಗಿರುತ್ತಪ್ಪ ಅಂದ್ರೆ ಕೆಲವು ಬೂತ್ ಅಲ್ಲಿ 80% ವಿರೋಧ ಪಕ್ಷಕ್ಕೆ ಇರುತ್ತೆ, 80% ಆಳುವ ಪಕ್ಷಕ್ಕೆ ಇರುತ್ತೆ. ಅದು ಯಾವ ಜಾತಿ ಜನ ಅಥವಾ ಯಾವ ಪೊಲಿಟಿಕಲ್ ಡಾಮಿನೇಷನ್ ಅಲ್ಲಿ ಇದೆ ಅನ್ನೋದನ್ನ ಇವರು ಟಾರ್ಗೆಟ್ ಮಾಡ್ತಾ ಇರುವಂತಹದ್ದು. ಆ ರೀತಿಯ ಬೂತ್ ಗಳನ್ನ ಐಡೆಂಟಿಫೈ ಮಾಡಿ ಕಿತ್ತಾಕ್ಬಿಡ್ತಾರೆ. ಇಷ್ಟು ಜನ ಡಿಲೀಟೆಡ್. ಈಗ ತಮಿಳುನಾಡು ಹೇಳಿದ್ರಲ್ಲ, ಈಗ 97 ಲಕ್ಷ ಡಿಲೀಟೆಡ್. 97ನ DMK ಸ್ಟ್ರಾಂಗ್ ಹೋಲ್ಡ್ಸ್ ಬೂತ್ಸ್ ಐಡೆಂಟಿಫೈ ಮಾಡಿ ಕಿತ್ತಾಕಿರ್ತಾರೆ. ಅಟ್ಲೀಸ್ಟ್ 50 ಲಕ್ಷ ಅಂತ ಕಿತ್ತಾಕಿರ್ತಾರೆ. ಈಗ ಅವ್ರಿಗೆ ಏನ್ ಹೇಳ್ತಾರೆ, ನೀವು ಬಂದು ಪ್ರೂವ್ ಮಾಡಿ ಅಂತಾರೆ. ಈ ತರ ಗಾಳಿಯಲ್ಲಿ ತಿಳಿಸ್ಲಕ್ ಆಗಲ್ಲ. ಈ ತರ ನೀವು ಆರೋಪ ಮಾಡೋದ್ ತಪ್ಪಾಗತ್ತೆ. DMK ಅವ್ರನ್ನ ಕಿತ್ತಾಕಿರ್ತಾರೆ ಅಂತ ಹೆಂಗ್ ಹೇಳ್ತೀರಾ ನೀವು? ಅದೇ ಈಗ ಹೇಳ್ತೀನಿ. ಈಗ ಬಿಹಾರದ್ದೇ ತಗೊಳ್ಳೋಣ, ಈಗ ಮುಂದೆ ಬರುತ್ತೆ ಇದೆಲ್ಲ ಕತೆ ಬಿಚ್ಕೊಳ್ತವೆ. ಈಗ ಬಿಹಾರದ್ದೇ ತಗೊಳ್ಳೋಣ. ಬಿಹಾರ್ನಲ್ಲಿ ಅತಿ ಹೆಚ್ಚಿನ ಡಿಲೀಟ್ ಆಗಿದ್ದು ಭಾಗದ್ದು ಯಾವುದು? ಸೀಮಾಂಚಲ್ ಪ್ರದೇಶ ಡಿಲೀಟ್ ಆಯ್ತು. ಸೀಮಾಂಚಲ್ ಪ್ರದೇಶದ್ದು. ಸೀಮಾಂಚಲ್ ಪ್ರದೇಶ ಯಾವುದು? ಸೀಮಾಂಚಲ್ ಪ್ರದೇಶದಲ್ಲಿ ಪಾರಂಪರಿಕವಾಗಿ ವಿರೋಧ ಪಕ್ಷಗಳಿಗೆ ಹೆಚ್ಚಾಗಿ ಬರ್ತಿರುವಂತಹದ್ದು. ಎಲ್ಲಾ ಕಡೆ ಈಕ್ವಲ್ ಆಗಿ ಡಿಲೀಟ್ ಆಗ್ಬೋದಾಯ್ತಲ್ಲ, ಸೀಮಾಂಚಲ್ ಪ್ರದೇಶದಲ್ಲೇ ಹೆಚ್ಚಿಗೆ ಡಿಲೀಟ್ ಆದವು. ಮತ್ತೆ ಈಗ ಎಲ್ಲಿ ಇವರು ಮೊನ್ನೆ ಬಿಜೆಪಿ ಗೆಲುವು ಸಾಧಿಸ್ತು, ಬಿಜೆಪಿ NDO, ಅದರಲ್ಲಿ 91 ಕ್ಷೇತ್ರಗಳಲ್ಲಿ ಒಂದು ಮ್ಯಾಕ್ಸಿಮಮ್ ಡಿಲಿಷನ್ಸ್ ಆಗಿದ್ದಾವೆ. 91 ಕ್ಷೇತ್ರದಲ್ಲಿ ಮ್ಯಾಕ್ಸಿಮಮ್ ಡಿಲಿಷನ್ ಎಲ್ಲ ಹಾಕಿದೆಯೋ ಆ ಕ್ಷೇತ್ರದ ಪೈಕಿ 75 ಕ್ಷೇತ್ರಗಳಲ್ಲಿ ಇದೆಲ್ಲ ಕೂಡ ಮತ್ತೆ ವಿರೋಧ ಪಕ್ಷಗಳು ಸ್ಟ್ರಾಂಗ್ ಹೋಲ್ಡ್ ಇದ್ದಂತವೆ. ವಿರೋಧ ಪಕ್ಷಗಳು ಸ್ಟ್ರಾಂಗ್ ಹೋಲ್ಡ್ ಇದ್ದಂತ ಕ್ಷೇತ್ರಗಳ ಪೈಕಿ 91 ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಡಿಲಿಷನ್ ಆಗಿದೆ. ಅದರಲ್ಲಿ 75 ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಈಗ ಬಿಜೆಪಿ ಗೆಲುವಾಗಿದೆ. ಬಿಜೆಪಿ ಮತ್ತು ನಿತೀಶ್ ಕುಮಾರ್ ಅವರ ಪಾರ್ಟಿ JDU ಗೆಲುವಾಗಿದೆ. ಇದೇನ್ ತೋರಿಸುತ್ತಿದ್ದು? ಡಿಲಿಷನ್ ಇದ್ರೆ ಈಕ್ವಲ್ ಆಗ್ಬೇಕಾಯ್ತು ಎಲ್ಲ ಕಡೆ, ಹಂಗಿಲ್ಲ. ಹೆಂಗ್ ವಿರೋಧ ಪಕ್ಷಗಳು ಇರೋದು ಇದ್ರಲ್ಲಿ ಆಗ್ತದೆ? ಈಗ DMK ಇದ್ರೊಳಗೆ ಹಂಗ್ ನೋಡ್ಬೇಕಂದ್ರೆ ಮೈಗ್ರೇಷನ್ ಅತಿಯಾಗಿ ಹೆಚ್ಚಿಗಿರುವಂತದ್ದು ಎಲ್ಲಿ? ಬಿಹಾರ ಒಳಗೆ. ತಮಿಳ್ನಾಡಿನಲ್ಲ. ತಮಿಳ್ನಾಡು ಜನ ಎಷ್ಟು ಮೈಗ್ರೇಟ್ ಹೋಗಲ್ಲ. ಬಿಹಾರಲ್ಲಿ 65 ಲಕ್ಷ ಆಯ್ತು. ಮೈಗ್ರೇಷನ್ ಹೆಚ್ಚಾಗಿಲ್ದಿರುವಂತ ತಮಿಳ್ನಾಡಿನಲ್ಲಿ 97 ಲಕ್ಷ ಹೆಂಗಾಗ್ತದೆ? ಇನ್ನೂ ಹೆಂಗ್ ರೈಸ್ ಆಗುತ್ತೆ? ಇದೆಲ್ಲ ಕೂಡ ಊಹಾಪೋಹ ಅಲ್ಲ. ಹೌದೌದೌದು. ಅವ್ರು ತಮಿಳ್ನಾಡವ್ರು ಕೊಟ್ಟಿರೋದು 66 ಲಕ್ಷ ಜನ ಶಿಫ್ಟ್ ಆಗಿದ್ದಾರೆ. ಒಂದ್ ಕಡೆ ಇಲ್ಲ, ಅವರು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. 66 ಲಕ್ಷ ಜನ. 26 ಲಕ್ಷ ಜನ ಸತ್ತೋಗಿದ್ದಾರೆ. ಇನ್ನು 3 ಲಕ್ಷ ಜನ ಮಲ್ಟಿಪಲ್ ವೋಟರ್ಸ್ ಇದ್ದಾರೆ ಅಂತ ಹೇಳ್ತಾರೆ. ಸೊ ಇದು ಅವರ ಕ್ಲೈಮ್. ಈಗ 66 ಲಕ್ಷ ಜನ ಶಿಫ್ಟ್ ಆದ್ರು ಅಂತ ಎಲ್ಲಿಗೆ ಹೋದ್ರು? ಚೆನ್ನೈ 66 ಲಕ್ಷ ಜನ ಶಿಫ್ಟ್ ಆಗಿದ್ರೆ ಚೆನ್ನೈ ಒಂದರಲ್ಲೇ 14 ಲಕ್ಷ ಜನ ಕೈ ಬಿಟ್ಟಿದ್ದಾರೆ. ಅಲ್ಲ, ಇವತ್ತಿನ ಇಡೀ ಭಾರತದ ಸೀನ್ ಹೆಂಗಿದೆಯಪ್ಪ ಅಂದ್ರೆ, ಯಾರು ಮನೋಜ್, ನೀವು ಹುಟ್ಟಿದ ಊರಲ್ಲಿ ನೀವು ಬಂದು ಕೆಲಸ ಮಾಡ್ತಿರೋದು ಎಲ್ಲಿ? ನಿಮ್ಗಿರೋ ಹುಟ್ಟೂರಲ್ಲೇ ನೀವ್ ಇದೀರಾ? ನೀವಲ್ಲ. ಎಲ್ಲ ಈ ಜಗತ್ತೇ ಹೆಂಗಾಗಿದೆಯಪ್ಪ ಅಂದ್ರೆ, ಯಾರು ಕೂಡ ಅವ್ರು ಹುಟ್ಟಿದ ಊರಲ್ಲೇ ಇದ್ಕೊಂಡು ಕೆಲಸ ಮಾಡುವಂತ ವಿಧಾನ ಇಲ್ಲೇ ಇಲ್ಲ. ಅದು ಹೋಯ್ತು, ಆ ಕಾಲ ಹೋಯ್ತು. ರೈತರು ಮಾತ್ರ, ಕೆಲವರು ಮಾತ್ರ ರೈತರು ಎಲ್ಲಿದಾರೋ ಅಲ್ಲಿದ್ದಾರೆ ಬಿಟ್ರೆ ಮಿಕ್ಕವ್ರು ಎಲ್ಲರೂ ಕೂಡ ಶಿಫ್ಟೆಡ್ ಇರೋದೆಲ್ಲೋ, ಕೆಲಸ ಮಾಡೋದೆಲ್ಲೋ. ನೀವ್ ಪಾಯಿಂಟ್ ಅದಲ್ಲ. ನೀನ್ ಪಾಯಿಂಟ್ ಇಲ್ಲಿದೆಯಾ? ಅಲ್ಲಿ ಎಲ್ಲಿದ್ರು ಕೂಡ ಬರ್ತಾರೆ ಮತ್ತೆ ಓಟ್ ಹಾಕ್ತಾರೆ, ಇನ್ನೊಂದೇನೋ ಮಾಡ್ಕೊಳ್ತಾರೆ ಅವ್ರ ಊರಿಗೆ ಬಂದವ್ರಿಗೆ. ಆ ಪಾಯಿಂಟ್ ಅದಲ್ಲ. ಡಬಲ್ ಇದೆಯಾ ಅಷ್ಟೇ ಲೆಕ್ಕ. 2 ಇದೆಯಾ, 2 ಇದೆಯಾ ನಿಮ್ ಕಡೆ? ಡೂಪ್ಲಿಕೇಟ್ ಇದೆಯಾ? ನೀವ್ ಡೂಪ್ಲಿಕೇಟ್ ಇದ್ರೆ ನೀನ್ ಸಾಫ್ಟ್ವೇರ್ ನೀನ್ ಯೂಸ್ ಮಾಡ್ಬೇಕು, ಪತ್ತೆ ಹಚ್ಚಬೇಕು, ಅವಾಗ ಕೂಡ ಅನೌನ್ಸ್ ಮಾಡ್ಬೇಕು. 2 ಇದೆಯಪ್ಪ, ನೀನ್ ಒಂದ್ ಕಡೆ ಬಂದು ಐಡೆಂಟಿಫೈ ಮಾಡ್ಕೊಂತ ಅನೌನ್ಸ್ ಮಾಡ್ಬೇಕು. ಅದಕ್ಕೋಸ್ಕರ ಮತ್ತೆ ನಿಮ್ಮ ಅಪ್ಪನ ಡಾಕ್ಯುಮೆಂಟ್ ತೋರ್ಸು, ನಿಮ್ಮ ಅಮ್ಮನ ಡಾಕ್ಯುಮೆಂಟ್ ತೋರ್ಸು. ಈ ಶಿಕ್ಷೆಗೆ ಯಾಕೆ ಒಳಪಡಿಸ್ತಿದ್ದೀರಿ ಜನರನ್ನ? ಹಂಗಾಗಿ ಮೂಲಭೂತವಾದ ಪ್ರಶ್ನೆ ಇದು. ಆಕ್ಚುಲಿ ಇಡೀ ವಿಚಾರಕ್ಕೆ ಒಂದು ಕ್ಲಾರಿಫೈ ಆಗ್ಬೇಕಾಗಿರೋ ಒಂದು ಬಹಳ ಮುಖ್ಯ ಪ್ರಶ್ನೆ ಏನು ಅಂದ್ರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಪೌರತ್ವವನ್ನ ಕಾಪಾಡುವ, ಪೌರತ್ವವನ್ನ ತಿದ್ದುಪಡಿ ಮಾಡುವ ಹಕ್ಕು ಇದೆಯಾ? ಅವ್ರಿಗೆ SIR ಮಾಡುವ ಹಕ್ಕುನು ಇಲ್ಲ, ಪೌರತ್ವ ಚೆಕ್ ಮಾಡುವಂತ ಹಕ್ಕು ಮೊದಲೇ ಇಲ್ಲ ಅವರಿಗೆ. ಅದು ಪೌರತ್ವ ಯಾರಾದ್ರೂ ದೇಶದಲ್ಲಿ ಯಾರಾದ್ರೂ ನುಸುಗುಳುವವರು ಬಂದಿದ್ರೆ ಅದನ್ನ ಪತ್ತೆ ಹಚ್ಚಬೇಕಾಗಿರುವಂತ ಕೆಲಸ ಮುಖ್ಯವಾಗಿ ಅದು ಹೋಮ್ ಡಿಪಾರ್ಟ್ಮೆಂಟ್ದು. ಯಾರಾದ್ರೂ ಕಂಪ್ಲೇಂಟ್ ಬಂದ್ರೆ, ಡೌಟ್ ಬಂದ್ರೆ ಚೆಕ್ ಮಾಡ್ಬೇಕು. ಆಮೇಲೆ ಅದು ರಿಪೋರ್ಟ್ ಮಾಡ್ಬೇಕು ಎಲೆಕ್ಷನ್ ಕಮಿಷನ್ಗೆ. ಇಷ್ಟು ಜನ ನುಸುಳ್ಕೋರು ಇದಾರೆ, ಇವ್ರದ್ದು ನಾವು ಪತ್ತೆ ಹಚ್ಚಿದೀವಿ, ನೀವ್ರನ್ನ ಡಿಲೀಟ್ ಮಾಡಿ ಅಂತ ಅವ್ರು ಕೊಡ್ಬೇಕು. ಹೋಮ್ ಡಿಪಾರ್ಟ್ಮೆಂಟ್ ಕೊಡ್ಬೋದು, ಅಥವಾ ಯಾರಾದ್ರೂ ಡೌಟ್ ಬಂದು ಕಂಪ್ಲೇಂಟ್ ಕೊಡ್ಬೋದು ಎಲೆಕ್ಷನ್ ಕಮಿಷನ್ಗೂ ಕೂಡ. ಕೊಟ್ಟು ಕಂಪ್ಲೇಂಟ್ ಕೊಟ್ಟು ನೋಡಿ ಇವ್ರು ಇಲ್ಲ ಅಂತ, ಅವಾಗ ಎಲೆಕ್ಷನ್ ಕಮಿಷನ್ ಚೆಕ್ ಮಾಡಬಹುದು. ಆದ್ರೆ ಪೌರತ್ವವನ್ನ ಚೆಕ್ ಮಾಡುವಂತದ್ದಲ್ಲ. ಪೌರತ್ವ ಅಂದ್ರೆ ಏನು? ಮನುಷ್ಯ ಒಬ್ಬ ನಾನು ನೋಡಿ, ಒಬ್ಬ ಮನುಷ್ಯ ಬದುಕಿದಿನ ಇಲ್ಲವ ಅಂತ ತೀರ್ಮಾನ ಮಾಡಂಗೆ. ಪೌರತ್ವ ಅಂದ್ರೆ ನಾನು ಈ ದೇಶದಲ್ಲಿ ಇದೀನೋ ಇಲ್ಲೋ ಅಂತ ತೀರ್ಮಾನ ಮಾಡುವಂತದ್ದು. ಅದು ನೀವ್ ಯಾರಿಗ್ ಕೊಡ್ತಿದ್ದೀರಿ? BLOs. ಅವ್ರಿಗೆ ಏನ್ ಗೊತ್ತಿದೆ ಪಾಪ BLOsಗೆ? BLOs ಕರ್ಕೊಂಡ್ಬಿಟ್ಟು ನೀವು ಮಿನಿಮಮ್ ಟ್ರೈನಿಂಗ್ ಕೊಟ್ಬಿಟ್ಟು, ಒಂದು ಟೀಚರ್ಸ್ಗೆ, ನರ್ಸ್ಗಳಿಗೆ ಕರ್ಕೊಂಡ್ಬಂದ್ಬಿಟ್ಟು ನೀವು ಟ್ರೈನಿಂಗ್ ಕೊಟ್ಬಿಟ್ಟು, ಯಾರ್ದಾದ್ರೂ ಒಂದು ಸಿಟಿಸನ್ ಎಷ್ಟು ಬಿಗ್ ಮ್ಯಾಟರ್ ಅದು.
ಒಬ್ರು ನಾಗರಿಕತ್ವ ರದ್ದು ಮಾಡೋದಷ್ಟು ತಮಾಷೆ ವಿಚಾರ ಅಲ್ಲ. ಇಟ್ ಇಸ್ ಎ ಬಿಗ್ ಮ್ಯಾಟರ್. ಅದು ಸಿಕ್ಕಾಪಟ್ಟೆ ಸ್ಕ್ರೂಟಿನಿ ಆಗ್ಬೇಕು ಪ್ರೋಸೆಸ್. ನೀವ್ ಏನಿಲ್ಲ, ಅದು 2 ತಿಂಗಳು ಟೈಮು. ನೀನು 1 ತಿಂಗಳಿಗೆ ಹೋಗು, ಹಿಂಗ್ ಕೊಡು, ಹಿಂಗ್ ಕರ್ಕೊಂಬ, ಲೀಸ್ಟ್ ತಾಂಬ, ಇವ್ರು ಡಿಸೈಡ್ ಮಾಡ್ಬಿಡ್ತಾರೆ ಇಷ್ಟು ಜನ ಡಿಲಿಟೆಡ್ ಅಂತ. ಇನ್ನೊಂದು ತಿಂಗಳು ನೀವು ಬಂದು ಡಾಕ್ಯುಮೆಂಟ್ಸ್ ತೋರಿಸ್ತಿಲ್ವಾ ಕಿತ್ತಾಕ್ಬಿಟ್ವಿ ನಿಮ್ಮನ್ನ. ಏನ್ ಅನ್ಕೊಂಡು ಮಕ್ಕಳಾಟ ಅನ್ಕೊಂಡಿದ್ದೀರಾ ಸಿಟಿಜನ್ಶಿಪ್ ನ? ಹಂಗ್ ಮಾಡಕ್ಕಾಗಲ್ಲ ಯಾವ್ದು ಕೂಡ. ಇದು ಟೋಟಲಿ ಇಲ್ಲಿಗಲ್ ಅಕ್ರಮ. ಮತ್ತೆ ಎಲೆಕ್ಷನ್ ಕಮಿಷನ್ ಏನಿದೆ SIR ಅಂತ ಮಾಡೋದಕ್ಕೆ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಇಲ್ಲ ಅಂತ ಮೆಥಡ್. ಎಲ್ಲೂ ಕೂಡ ನಾಗರಿಕತ್ವವನ್ನು ತಂದು ಚೆಕ್ ಮಾಡೋದು ಇಲ್ಲೇ ಇಲ್ಲ. ಆಕ್ಚುಲಿ ಎಲೆಕ್ಷನ್ ಕಮಿಷನ್ ನ ಡ್ರೈವ್ ಇರೋದೇನಪ್ಪಾ ಅಂದ್ರೆ ಅದು ಹುಡುಕಿ ನಿಮ್ಗೆ ವೋಟರ್ ಕಾರ್ಡ್ ಕೊಡಬೇಕು, ಹುಡುಕಿ ಕೊಡಬೇಕು. ನೀವು ವೋಟರ್ ಕಾರ್ಡ್ ತಗೊಂಡಿಲ್ಲ ಅಂದ್ರೆ ನಿಮ್ ಮನೆಗೆ ಬಂದು ಅದು ನಿಮ್ಮ ಹತ್ರ ಹೇಳ್ಬೇಕು, ಅವೇರ್ನೆಸ್ ಮೂಡಿಸ್ಬೇಕು ನಿಮ್ಗೆ. ನೀವ್ ಯಾಕೆ ವೋಟರ್ ಕಾರ್ಡ್ ಮಾಡಿಸಿಲ್ಲ, ನೀವ್ ಯಾಕೆ ವೋಟ್ ಹಾಕ್ತಾ ಇಲ್ಲ, ನೀವು ನಾಗರಿಕರಲ್ವಾ, ನೀವು ವೋಟ್ ಹಾಕ್ಬೇಕು ಅಂತ ಹೇಳಿ ಹುಡುಕಿ ವೋಟಿನ ಅಧಿಕಾರ ಕೊಡಬೇಕು. ಇಲ್ಲಿ ಹೆಂಗಾಗಿದೆಯಪ್ಪ ಅಂದ್ರೆ ಹುಡುಕಿ ಅಲ್ಲ, ಬೇಕಾ ಬಿಟ್ಟಿ ವೋಟಿನ ಅಧಿಕಾರ ಕಿತ್ತು ಬಿಸಾಕಂತದ್ದು. ಅಂದ್ರೆ ಅವ್ರಿಗೆ ಬೇಡವಾಗಿದೀವಿ ನಾವು ಜನ, ಅವ್ರಿಗೆ ತಲೆ ಬಿಸಿ ಆಗ್ಬಿಟ್ಟಿದೀವಿ. ಹಂಗಾಗಿ ಎಷ್ಟು ಜನ ಬೇಕೋ ಜನ ಕಿತ್ತು ಬಿಸಾಕೋಣ, ಯಾರು ನಮ್ಗೆ ಇದರ್ಥೋ ಅಷ್ಟು ಜನ ಇಟ್ಕೊಂಡು ಎಲೆಕ್ಷನ್ ಮಾಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಹೋಗಿದ್ದಾರೆ. ಅದಕ್ಕೆ ಪರ್ಕಾಲ ಪ್ರಭಾಕರ್ ಹೇಳ್ತಿದ್ರು, ಜನ ಸರ್ಕಾರವನ್ನ ಆಯ್ಕೆ ಮಾಡ್ತಿದ್ರು. ಈಗ ಸರ್ಕಾರ ಮತದಾರ ಯಾರು ಬೇಕು ಅನ್ನೋದನ್ನ ಆಯ್ಕೆ ಮಾಡೋ ಕಾಲಘಟ್ಟ ಬಂದ್ಬಿಟ್ಟಿದೆ. ಅವ್ರು ತೀರ್ಮಾನ ಮಾಡ್ತಿದ್ದಾರೆ ಯಾರು ಇರ್ಬೇಕು ಯಾರು ಬೇಡ ಅಂತ. ಇಡೀ ಎಕ್ಸರ್ಸೈಸ್ ಹೊರಗ್ ತಳ್ಳೋದು, ಇದು ಒಳಗ್ ಕಳ್ಕೊಳ್ಳೋದಲ್ಲ, ಇನ್ಕ್ಲೂಸಿವ್ ಅಲ್ಲ, ಇದು ಎಕ್ಸ್ಕ್ಲೂಸಿವ್. ಹೊರಗ್ ದಬ್ಬು ಅಂತ. ಆ ದಬ್ಬಲ್ಪಡೋರು ಯಾರು ಬಡವರಿದಾರೋ, ಯಾರು ಮೂಲೆಗೊತ್ತಲ್ಪಟ್ಟವರಿದಾರೋ, ಯಾರು ದಮನಿತ ಸಮುದಾಯಗಳಿದಾರೋ, ಇವತ್ತಿನ ಸಂದರ್ಭದಲ್ಲಿ ಯಾರು ಅಲ್ಪಸಂಖ್ಯಾತರಾಗಿದಾರೋ, ವಿಶೇಷವಾಗಿ ಮಹಿಳೆಯರು ಡಾಕ್ಯುಮೆಂಟ್ಸ್ ಇಲ್ದಿರೋ ಅಂತವ್ರು, ಇವ್ರು ಹೊರ ದಬ್ಬಲ್ಪಡ್ತಾರೆ. ಇದು ಬಹಳ ಅಕ್ರಮವಾದಂತ ಅನ್ಯಾಯ. ಮತ್ತೆ SIR ನ ಸೆಪರೇಟ್ ಆಗಿ ಇಟ್ಟು ನೋಡಿದ್ರೆ ನಮ್ಗೆ ಅರ್ಥ ಆಗಲ್ಲ. ಎಲೆಕ್ಷನ್ ಕಮಿಷನ್ ಅದು ಹೆಂಗೆ ಆಯ್ಕೆ, ಯಾಕೆ ಎಲೆಕ್ಷನ್ ಕಮಿಷನ್ ನ ಹಿಂಗ ಆಯ್ಕೆ ಮಾಡಿದ್ರು? ಎಲೆಕ್ಷನ್ ಕಮಿಷನ್ ಅಂದ್ರೆ ಇಟ್ಸ್ ಅಂಪೈರ್, ಯಾವ್ದೇ ಮ್ಯಾಚ್ ಇಂದು ಅದು ನ್ಯೂಟ್ರಲ್ ಇರಬೇಕು, ಎಲ್ಲರಿಗೂ ಅದ್ರ ಮೇಲೆ ವಿಶ್ವಾಸ ಇರಬೇಕು. ಅಂತ ಅಂಪೈರ್ನ ಯಾಕೆ ಇಟ್ಟಿಲ್ಲ? ಅಂತ ಅಂಪೈರ್ ಇದ್ದಾಗ ಆಳುವ ಪಕ್ಷದಿಂದ ಒಬ್ರು, ವಿರೋಧ ಪಕ್ಷದಿಂದ ಒಬ್ರು, ಸುಪ್ರೀಂ ಕೋರ್ಟ್ ಇಂದ ಚೀಫ್ ಜಸ್ಟಿಸ್, 3 ಜನ ಸೇರಿ ಕನ್ಸೆನ್ಸಸ್ ಮೇಲೆ ಎಲೆಕ್ಷನ್ ಕಮಿಷನ್ ಆಯ್ಕೆ ಮಾಡಬೇಕು. ಫೇರ್, ಕರೆಕ್ಟ್ ಆಗಿತ್ತು. ಈಗ ನೀವು ಚೀಫ್ ಜಸ್ಟಿಸ್ ನ ಕಿತ್ತಾಕಿ ಆಳುವ ಪಕ್ಷದಿಂದ 2, ವಿರೋಧ ಪಕ್ಷದಿಂದ 1, ಮೆಜಾರಿಟಿ ಮೈನಾರಿಟಿ ಮೇಲೆ ತೀರ್ಮಾನ ಮಾಡಬಹುದು. ಕನ್ಸೆನ್ಸಸ್ ಅಲ್ಲ. ನೀವು ವಿರೋಧ ಪಕ್ಷದವ್ರು ಏನ್ ಹೇಳಿದ್ರೇನು, ಅಲ್ಟಿಮೇಟ್ಲಿ ಏನು, ಆಳುವ ಪಕ್ಷದವ್ರು ನಾವು ನಾಮಿನೇಟ್ ಮಾಡ್ತೀವಿ. ಸೊ ನಾಮಿನೇಟ್ ಮಾಡಿರೋದೇ ಈ 3 ಜನ ಎಲೆಕ್ಷನ್ ಕಮಿಷನ್. ಸೆಲೆಕ್ಟೆಡ್ ಅಲ್ಲ, ಇದು ಅಪಾಯಿಂಟೆಡ್ ಅವ್ರ ಕಡೆಯಿಂದ. ಇದು ಅವ್ರಿಬ್ರು ಸೇರಿ ಬಂದು ಅಪಾಯಿಂಟ್ಮೆಂಟ್. ಈಗ ಬಂದು ಅದು ಮಾಡಿದ್ರಿ. ಎರಡನೇದೇನು, ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಯಾರು ಮುಟ್ಟೋ ಅಧಿಕಾರ ಇಲ್ಲ. ಯಾಕೆ ದಾಳಿ ಮಾಡ್ತಾ ಇದ್ದೀರಿ? ಯಾರೇ ತಪ್ಪು ಮಾಡಿದ್ರು ಪ್ರಶ್ನೆ ಮಾಡೋಂಥ ಅಧಿಕಾರ ಇದೆ. ಈವನ್ ಪ್ರೆಸಿಡೆಂಟ್ ತಪ್ಪು ಮಾಡಿದ್ರು ಕೂಡ ನಾನು ಕೇಸ್ ಹಾಕ್ಬೋದು, ಪ್ರೈಮ್ ಮಿನಿಸ್ಟರ್ ತಪ್ಪು ಮಾಡಿದ್ರು ನಾನು ಕೇಸ್ ಹಾಕ್ಬೋದು. ಇವ್ರಿಗೆ ಯಾಕಪ್ಪ ಸೂಪರ್ ಪವರ್ಸ್? ಇವ್ರಿಗೆ ಮಾತ್ರ ಏನು ಇಲ್ಲ ಅಂತೆ. ಇವ್ರ ಸಾಯ ತನಕನೂ ಕೂಡ ಇವ್ರ ಮೇಲೆ ನಾವು ಯಾವ್ದು ದಾವೆ ಹಾಕಂಗಿಲ್ಲ ಅಂತೆ. ಇಂಥ ಸೂಪರ್ ಪವರ್ ಯಾಕೆ ಕೊಟ್ಟಿದ್ದೀರಿ ಅಂದ್ರೆ, ತಾವೇ ಆಯ್ಕೆ ಮಾಡಿ ಕೆಲವ್ರನ್ನ ಕುಂದ್ರಿಸಿ ಇಡೀ ಪ್ರಜಾತಂತ್ರ ವ್ಯವಸ್ಥೆಯನ್ನು ತೀರ್ಮಾನ ಮಾಡಕ್ಕೆ. ಎರಡನೇದಾಗಿ ಅವ್ರಿಗೆ ಸೂಪರ್ ಪವರ್ ಕೊಟ್ಟಿದ್ದೀರಿ. ಮೂರನೇದಾಗಿ ಅವ್ರಿಗೆ ಬೇಕಾಬಿಟ್ಟಿ ಮತದಾರರ ಪಟ್ಟಿಗಳನ್ನ ಪರಿಷ್ಕರಣೆ ಹೆಸರಿನಲ್ಲಿ ಕಿತ್ತು ಬಿಸಾಕುವಂತ ಒಂದು ಟ್ರಮೆಂಡಸ್ ಪವರ್ನ ಅವ್ರಿಗೆ ಕೊಟ್ಟಿದ್ದೀರಿ. ಅಲ್ಲದೆ ಎಲೆಕ್ಷನ್ EVMs ಏನಿದಾವೆ, EVMs ನ ಪೂರ್ತಿ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿನ ಇವ್ರಿಗೆ ತಂದು ಕೊಟ್ಟಿದ್ದೀರಿ. EVM ನ ಚೆಕ್ ಮಾಡಕ್ ವಿರೋಧ ಪಕ್ಷಗಳಿಗೂ ಸ್ಕೋಪ್ ಇಲ್ಲ. ಅವ್ರು ಸುಮ್ನೆ ಹೋಗಿ ನೋಡ್ಬೋದು ಅಷ್ಟೇ. ಅವ್ರು ಹೊರಗಡೆ ಸ್ಪೆಕ್ಟೇಟರ್ಸ್, ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡಂಗಿಲ್ಲ, ಮುಟ್ಟಂಗಿಲ್ಲ. EVM ನ ಒಳಗಿರುವಂತ ಸಾಫ್ಟ್ವೇರ್ ನ ಕಂಟ್ರೋಲ್ ಮಾಡೋದು ಯಾರು? ಇವರೇ. ಜನಸಾಮಾನ್ಯರು ಮಾಡಕ್ಕಾಗಲ್ಲ. ಹೌದು, ಇವನ್ ಕ್ಯಾಂಡಿಡೇಟ್ ಮಾಡಕ್ಕಾಗಲ್ಲ. ಎಲೆಕ್ಷನ್ ಕಮಿಷನ್ ಕೆನ್ ಡೂ. ನೀವು ಮಾಡ್ತಿರೋ ನಾವು ಎಲೆಕ್ಷನ್ ಕಮಿಷನ್, ಅದಕ್ಕಿರುವಂತ ಸೂಪರ್ ಪವರ್, SIR ಮತ್ತೆ EVM. ಆ EVM ಬಗ್ಗೆ ಯಾಕೆ ಇಷ್ಟು ಮಾಡ್ತಾ ಇದ್ರಿ? ನಮ್ಗೆ ವಿಶ್ವಾಸ ಇಲ್ಲಪ್ಪ, ನಿನ್ ಸರಿಯೋ ತಪ್ಪಪ್ಪ, ನಮಗ್ ಬೇಡ ಅನ್ಸ್ತಿದೆ, ಜನರಿಗೆಲ್ಲ ದೊಡ್ಡ ಸೆಕ್ಷನ್ ಬೇಡ ಅಂತ ಅನಿಸ್ತಿದೆ. EVM ಡೌಟ್ಫುಲ್. ನನಗ್ ವಿಶ್ವಾಸ ಇಲ್ಲದ್ಮೇಲೆ ಯಾಕೆ ತಂದು ಹೇರ್ತಿದ್ದೀರಿ ಅದನ್ನ? ಬೇರೆ ರಾಜ್ಯಗಳ ದೇಶಗಳಲ್ಲಿ ಹಂಗೇನ್ ಮಾಡ್ತಿಲ್ಲ ತಾನೆ. ಇವನ್ ಬಹಳ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಯಾರು EVM ಬಳಸ್ತಿಲ್ಲ. ಯಾಕಂದ್ರೆ ಇದೇ ಕಾರಣಕ್ಕೋಸ್ಕರನೇ, ಅದನ್ನ ಟ್ಯಾಂಪರ್ ಮಾಡಬಹುದು, ಫುಲ್ ಪ್ರೂಫ್ ಅಲ್ಲ ಅನ್ನಕ್ಕೋಸ್ಕರ ಬೇಡ ಅಂತ ಬ್ಯಾಲೆಟ್ ಪೇಪರ್ ಅಲ್ಲೇ ನಡೆಸ್ತಾ ಇದ್ದಾರೆ. ಇಲ್ಲಿ ಯಾಕೆ ನೀವು ಬಳಸೋದಿಲ್ಲ ಅದನ್ನ? ಇದೆಲ್ಲ ಕೂಡ ಸುಮ್ನೆ ಏನೋ ನೆಗ್ಲೆಕ್ಟ್ ಅಲ್ಲ. ಇದೆಲ್ಲ ಕೂಡ ತನ್ನ ಕಾನ್ಸ್ಪಿರೇಸಿಯ ಭಾಗ. ಭಾರತವನ್ನು ಕ್ಲಿಯರ್ ಕಟ್ ಆಗಿ ಸರ್ವಾಧಿಕಾರಕ್ಕೆ ತಗೊಂಡು ಹೋಗ್ತಿದ್ದಾರೆ. ಪ್ರಜಾತಂತ್ರ ವ್ಯವಸ್ಥೆಯನ್ನ ಕೊಲ್ಲಕ್ ಹೊಟ್ಟಿದ್ದಾರೆ. ಯಾಕಂದ್ರೆ ಅವ್ರು ನೆಕ್ಸ್ಟ್ 402 ಅವರಿಗೆ ಉದ್ದೇಶ ಇದೆ. ಒಂದು ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ 400 ಪಾರ್ ಬರಬೇಕು. 400 ಪಾರ್ ಈ ಹೇರಾಫೇರಿ ಇಲ್ದಲೆ ಬರಕ್ ಆಗಲ್ಲ. ಒಂದು. ಎರಡನೇದು, ಯಾವುದೇ ಕಾರಣಕ್ಕೂ ಅವ್ರ ಅಧಿಕಾರ ಬಿಟ್ಕೊಡ್ಬಾರ್ದು. ಅವ್ರು ಪರ್ಮನೆಂಟ್ ಆಗಿ ಅವ್ರು ಪವರ್ ಅಲ್ಲಿ ಹೋಗ್ಬೇಕು. ಪರ್ಮನೆಂಟ್ ಅಲ್ಲಿ ಪವರ್ ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ, ಈಗ ನಡೀತಿರುವ ಟ್ರೆಂಡ್ ನೋಡಿದ್ರೆ ಏನೇ ಆದ್ರೂ 29 ಅವ್ರು ಪವರ್ ಬರಲ್ಲ. ಆದ್ರೂ 29 ಅವ್ರು ಪವರ್ ಬಿಟ್ಕೊಡ್ಬಾರ್ದು ಅಂತ ಹೇಳಿದ್ರೆ, ಈ ಟೋಟಲ್ ಎಲೆಕ್ಟ್ರಲ್ ದೊಡ್ಡ ಫ್ರಾಡ್ ಹೈಜಾಕ್ ನಡಿಬೇಕು. ಎಲೆಕ್ಟ್ರಲ್ ದೊಡ್ಡ ಮಾಫಿಯಾ ಫ್ರಾಡ್ ನಡೀತಾ ಇದೆ.
ಇದನ್ನ ಅವರು ವ್ಯವಸ್ಥೆ ಮಾಡಿ ಪ್ಲಾನ್ ಮಾಡ್ತಿದ್ದಾರೆ. ಹಂಗಾಗಿ ಇದನ್ನ ನಾವು ಬಹಳ ಮುಗ್ಧರಾಗಿ ನೋಡಿದ್ರೆ ನಮ್ಗಿದು ನಾವು ಮೂರ್ಖರಾಗ್ತೀವಿ. ನಾವಿದು ಪ್ರಜಾತಂತ್ರಕ್ಕೆ ಬಂದಿರುವಂತ ದೊಡ್ಡ ಕುತ್ತು ಅಂತ ಅರ್ಥ ಮಾಡ್ಕೊಂಡು ಈಗ ಸರ್ವಾಧಿಕಾರದಿಂದ ಬರೀ SIR ವಿರೋಧಿ ಹೋರಾಟ ಅಂತ ಹೇಳಿದ್ರೆ ಅದು ಇಡೀ ಸರ್ವಾಧಿಕಾರದಿಂದ ಭಾರತವನ್ನು ಹೆಂಗ್ ರಕ್ಷಣೆ ಮಾಡ್ಕೊಳ್ತೀವಿ ಅಂತ ಹೇಳಿ ಇದೆಲ್ಲದೂ ಕೂಡ ನೆಕ್ಸ್ಟ್ ಡಿಲಿಮಿಟೇಷನ್ ಬರ್ತಿದೆ. 1 ನೇಷನ್ 1 ಎಲೆಕ್ಷನ್ ಬರ್ತಾ ಇದೆ. 5 years ಒಂದ್ಸರಿ ಅಲ್ಲ, ಅದನ್ನ ಯಾಕೆ 8 ರಿಂದ 10 ವರ್ಷಕ್ಕೊಂದ್ಸರಿ ಎಲೆಕ್ಷನ್ ನಡೆಸಬಾರ್ದು ಅಂತ ತರ್ತಿದ್ದಾರೆ. ಇದೆಲ್ಲ ಕೂಡ ಏನು ಮುಂದಿನ ಸರ್ವಾಧಿಕಾರಕ್ಕೆ ಮಾಡ್ಕೊಳ್ತಿರುವಂತ ಸಿದ್ಧತೆ. ನಮ್ಗೆ ಉಳಿದಿರುವಂತದ್ದು ಮುಂದಿನ 2-3 ವರ್ಷ. 2-3 ವರ್ಷದೊಳಗೆ ದೇಶವನ್ನ ಹೆಂಗೆ ನಾವು ಜಾಗೃತಗೊಳಿಸ್ಕೊಳ್ತೀವಿ, ಇನ್ನೊಂದು ಸ್ವತಂತ್ರ ಸಂಗ್ರಾಮದ ಮೂಲಕ ಈ ದೇಶವನ್ನು ಹೆಂಗ್ ಕಾಪಾಡ್ಕೊಳ್ತೀವಿ ಅನ್ನೋದು ನಮ್ಮೆಲ್ಲರ ಮೇಲೆ ಇರುವಂತ ರೆಸ್ಪಾನ್ಸಿಬಿಲಿಟಿ ಆಗಿದೆ. ಸರ್, ನೀವು ಇಷ್ಟೊತ್ತು ಮಾಡಿದ ಆರೋಪಗಳು ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಅಂದ್ರೆ ಎಲೆಕ್ಷನ್ ಕಮಿಷನ್ ಅನ್ನ ನೇರವಾಗಿ ಆರೋಪ ಮಾಡಿದ್ರಿ. ಇನ್ನೊಂದು ನಿಮ್ಮ ಮಾತಿನ ಅರ್ಥ ಏನಿತ್ತು ಅಂದ್ರೆ ಬಿಜೆಪಿ ಆಳುವ ಪಕ್ಷ ಏನು ಆಡಳಿತದಲ್ಲಿದೆ, ಬಿಜೆಪಿ ಎಲೆಕ್ಷನ್ ಕಮಿಷನ್ ಅನ್ನ ಬ್ಯಾಕ್ ಡೋರ್ ಆಗಿ ಕೆಲಸ ಮಾಡ್ತಾ ಇದೆ ಅಥವಾ ಬಿಜೆಪಿಯ ಬ್ಯಾಕ್ ಡೋರ್ ಆಗಿ ಎಲೆಕ್ಷನ್ ಕಮಿಷನ್ ಕೆಲಸ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇತ್ತು ನಿಮ್ಮ ಮಾತು. ಬ್ಯಾಕ್ ಡೋರ್ ಇಲ್ಲ, ಮುಖವಾಣಿಯಾಗಿ ಕೆಲಸ ಮಾಡ್ತಿದೆ. ಫ್ರಂಟ್ ಡೋರ್ ಓಪನ್. ಈಗ ಬಿಜೆಪಿಗೆ ಅನೇಕ ಫ್ರೆಂಡ್ಸ್ ಇದಾವಲ್ಲ, ವಿಶ್ವ ಹಿಂದೂ ಪರಿಷತ್ ಒಂದು ಫ್ರಂಟ್ ಇದೆ. ಇದು RSS ಗೆ ಆಕ್ಚುಲಿ RSS ಗೆ ಬಿಜೆಪಿಯಲ್ಲೂ ಒಂದು ಫ್ರಂಟ್, ಮತ್ತೆ ಅದಕ್ಕೆ ಒಂದು ಬಜರಂಗ್ ದಳ ಒಂದು ಫ್ರಂಟ್, BHP ಒಂದು ಫ್ರಂಟ್, ABVP ಒಂದು ಫ್ರಂಟ್. ಅದೇ ಟೈಪ್ ಎಲೆಕ್ಷನ್ ಕಮಿಷನ್ ಈಸ್ ಒನ್ ಮೋರ್ ಇಂಪಾರ್ಟೆಂಟ್ ಕೀ ಫ್ರಂಟ್. ಆ ಫ್ರಂಟ್ ಇಟ್ಕೊಂಡೆ ಮಾಡ್ತಾ ಇದಾರೆ. ಯಾವ ಡೌಟು ಇಲ್ಲ. ಹೌದು ಹೌದು, ಏನ್ ಡೌಟ್ ಏನಿದೆ? ಅದೇನು ಡೌಟ್ ಏನಿಲ್ಲ. ಅದು ಓಪನ್, ಇದು ಓಪನ್ ಸೀಕ್ರೆಟ್. ಇದೇನು ಆರೋಪನೂ ಅಲ್ಲ. ಅಲ್ಲ, ಒಂದು ಕಾಮನ್ ಸೆನ್ಸ್ ಬೇಡವಾ? ಈಗ ಇಬ್ರು ನೋಡ್ರಿ, ಒಂದು ಕ್ರಿಕೆಟ್ ಮ್ಯಾಚ್ ನಡೀತದೆ. ಈಗ ನಮ್ಮ ಸಂಡೇ ನೀವೆಲ್ಲ ಆಟ ಆಡಕ್ಕೂ ಹೋಗ್ಬೋದು. ಭಾನುವಾರ ಒಂದ್ ಗ್ರೌಂಡ್ ಅಲ್ಲಿ ಬಂದು ಆಟ ಆಡಕ್ ನಿಂತ್ಕೊಳ್ತೀರಿ. ಅಂಪೈರ್ ಆಡಕ್ ಬಂದ ತಕ್ಷಣನೇ ಇಬ್ರಿಗೂ ಒಪ್ಪಿಗೆ ಇರ್ಬೇಕು. ಅಂಪೈರ್ ಅವ್ನ್ ಗೊಪ್ಪ ಆಡ್ಕೋಣ, ಅವ್ನ್ ಬೇಡ ಕಣ, ಅವ್ನ್ ಪಾರ್ಶಾಲಿಟಿ ಮಾಡ್ತಾನೆ ಕಣ, ಅವ್ನ್ ಬೇಡ, ಇವ್ನ್ ಮಾಡೋಣ. ಇಬ್ರಿಗೂ ಒಪ್ಪಿಗೆ ಇದ್ರೆ ಮಾತ್ರ ಅಂಪೈರ್ ಆಗ್ತಾನೆ, ಇಲ್ಲ ಅಂದ್ರೆ ಹೊಡೆದಾಟ ಆಗ್ತವೆ. ಈ ಟೂರ್ನಿಮೆಂಟ್ಸ್ ಅಲ್ಲೂ ಅಷ್ಟೇ ಅಂಪೈರ್ ಬಹಳ ಕರೆಕ್ಟ್ ಆಗಿರ್ಬೇಕು. ನೀವೊಂದು ಕೋಳಿ ಜಗಳದ ಪಂದ್ಯ ಅಂತ ಕೂಡ ಅಂಪೈರ್ ಚೆನ್ನಾಗಿರ್ಬೇಕು. ಕಬಡ್ಡಿ ಮ್ಯಾಚಿಗೆ ಅಂಪೈರ್ ಚೆನ್ನಾಗಿರ್ಬೇಕು. ಅಂಪೈರ್ ಇಸ್ ವೆರಿ ಇಂಪಾರ್ಟೆಂಟ್ ಗೇಮ್ನೊಳಗೆ. ಇದು ಇಡೀ ದೇಶದ ಹಣೆಬರ ತೀರ್ಮಾನ ಮಾಡುವಂತ ಎಲೆಕ್ಷನ್ ಕಮಿಷನ್. ಹಳೆದ್ರಲ್ಲಿ ಏನ್ ತಪ್ಪಿತ್ತಪ್ಪ? ಆಳುವ ಪಕ್ಷ ಒಬ್ರು, ವಿರೋಧ ಪಕ್ಷ ಒಬ್ರು, ಚೀಫ್ ಜಸ್ಟಿಸ್ ಒಬ್ರು, 3 ಜನ ಕನ್ಸಲ್ಟೇಷನ್ ಹಾಕಿ ಮಾಡಿ ಏನ್ ಪ್ರಾಬ್ಲಮ್ ಇತ್ತು ಅದ್ರೊಳಗೆ? ಯಾಕೆ ಕಿತ್ತಾಕಿದ್ರಿ? 2 ಆಳುವ ಪಕ್ಷ, 1 ವಿರೋಧ ಪಕ್ಷ, ಅದು ಮೆಜಾರಿಟಿ ಮೈನಾರಿಟಿ ಮೇಲೆ ತೀರ್ಮಾನ. ಇದನ್ನ ಯಾರು ಒಪ್ಪಕ್ ಸಾಧ್ಯ? ಇದನ್ನ ಹೆಂಗ್ ಡೆಮಾಕ್ರಸಿ ಅಂತ ಕರಿತೀರಿ? ಇದು ಡೆಮಾಕ್ರಸಿ ಅಲ್ಲ, ಇದು ಡಿಕ್ಟೇಟೋರಿಯಲ್ ಮೆಥಡ್. ಸರ್, ಈಗ SIR ವಿಚಾರದಲ್ಲಿ ನೀವು ಮೊದಲು ಮಾತಾಡ್ತಾ ಹೇಳಿದ್ರಿ, ಬಿಹಾರದಲ್ಲಿ ಒಂದು ಮೈಗ್ರೇಷನ್ ಇಲ್ಲದೆ ಇರುವಂತಹ ರಾಜ್ಯದಲ್ಲಿ, ಅಂದ್ರೆ ಅತಿ ಹೆಚ್ಚು ಮೈಗ್ರೇಷನ್ ಆಗಿ ಹೋಗಿರೋಂತ ರಾಜ್ಯದಲ್ಲಿಯೇ ಸಹ 65 ಲಕ್ಷ ಜನ ಹೊರಗಿಟ್ರು. ಇನ್ನು ತಮಿಳುನಾಡಲ್ಲಿ ಮೈಗ್ರೇಷನ್ ಇಲ್ಲದೆ ಇಲ್ಲ, ಅಲ್ಲಿಗೆ ಹೊರಗಡೆಯಿಂದ ಹೋಗಿದ್ದಾರೆ. ಅಂತ ಕಡೆ 97 ಲಕ್ಷ ಜನ ಹೊರಗಡೆ ಇಟ್ಟಿದ್ದಾರೆ ನಿನ್ನೆ ಬಂದಿರೋ ವರದಿ ಪ್ರಕಾರ. ಕರ್ನಾಟಕದಲ್ಲಿ ಈಗ SIR ಪ್ರಕ್ರಿಯೆ ನಡೀತಾ ಇದೆ. ಕರ್ನಾಟಕದಲ್ಲಿ ಇದು ವ್ಯಾಪಕವಾಗಿ ನಡೆದು ಕರ್ನಾಟಕದಲ್ಲೂ ಆ ರೀತಿ ಆದ್ರೆ ಏನ್ ಮುಂದಿನ ಕತೆ ಅಂತ? ಅಲ್ಲ, ಕರ್ನಾಟಕದಲ್ಲಿ ಹಾಗೆ ಆಗ್ತದೆ, ಅದ್ರೇನ್ ಡೌಟ್. ಯಾರನ್ನ ಇಟ್ಕೊಂಡಿದ್ರೆ ಇನ್ನು ರಾಜಕೀಯ ಕಣ್ಣೋಟ ಇಲ್ದವರು ಇಲ್ಲ. ನಮ್ಮ SIR ಕರ್ನಾಟಕ ಚೆನ್ನಾಗಿ ನಂಬ್ಕೋಬಹುದು ಏನಿಲ್ಲ. ಅದ್ರ ಉದ್ದೇಶನೇ ಸ್ಯಾಬೋಟೇಜಿಂಗು. ಕರ್ನಾಟಕ ವಿಶೇಷ ಟಾರ್ಗೆಟ್. ಕರ್ನಾಟಕದ ಅಟ್ಲೀಸ್ಟ್ ನಮ್ಮ ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕು. ಈ ಕಾಂಗ್ರೆಸ್ನಲ್ಲಿ ಬುದ್ಧಿ ಬಂದ್ರೆ ಅವ್ರು ಅರ್ಥ ಮಾಡ್ಕೋಬೇಕು. ಕರ್ನಾಟಕ ಇಸ್ ಇನ್ ಎ ಸ್ಪೆಷಲ್ ಟಾಸ್ಕ್. ಬಿಹಾರ್ ಅವ್ರು ಬಿಟ್ಕೊಡಕ್ ರೆಡಿ ಇರ್ಲಿಲ್ಲ ಯಾವುದೇ ಕಾರಣಕ್ಕೆ. ಹರಿಯಾಣ ಅವ್ರು ಬಿಟ್ಕೊಡಕ್ ರೆಡಿ ಇರ್ಲಿಲ್ಲ. ಮಹಾರಾಷ್ಟ್ರ ಬಿಟ್ಕೊಡಕ್ ರೆಡಿ ಇರ್ಲಿಲ್ಲ. ಕರ್ನಾಟಕನು ಸೇಮ್. ಕರ್ನಾಟಕ ದಕ್ಷಿಣ ಭಾರತದಲ್ಲಿ ಅವರು ನುಗ್ಗಲಿಕ್ಕೆ ಬೇಕಾಗಿರುವಂತ ಬಾಗಿಲು ಇದು ಮುಖ್ಯ ದ್ವಾರ. ಇದು ಕರ್ನಾಟಕವನ್ನ ಅವ್ರು ಹಿಡ್ಕೊಂಡ್ರೇನೆ ದಕ್ಷಿಣ ಭಾರತ ಹಿಡಿಯಕ್ಕಾಗುತ್ತೆ. ಆದ್ರೆ ಕರ್ನಾಟಕ ನಿರಂತರವಾಗಿ ಫೈಟ್ ಕೊಡ್ತಾ ಇದೆ ಅದಕ್ಕೆ. ಮತ್ತೆ ಕರ್ನಾಟಕದಲ್ಲಿ ಒಂದು ನಾಗರಿಕ ಸಮಾಜ ಜಾಗೃತಗೊಂಡು ಒಂದು ದೇಶಕ್ಕೆ ಮಾಡಲಾಗುವಂತಹ ಇವನ್ನ ಫೈಟ್ ಬ್ಯಾಕ್ ಔಟ್ ಮಾಡುವಂತಹ ಚಳವಳಿನೂ ಕಟ್ಟಿದೆ. ಒಂದು ಎಲೆಕ್ಷನ್ ನಲ್ಲಿ ಜನರ ಒಂದು ಮಧ್ಯಪ್ರವೇಶ ಕೂಡ, ನಾಗರಿಕ ಮಧ್ಯಪ್ರವೇಶ ಮಾಡಿದೆ. ಹಂಗಾಗಿ ಅವ್ರು ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಬಿಟ್ಕೊಡ್ಬಾರ್ದು ಅಂತ ತೀರ್ಮಾನ ಮಾಡಿದ್ದಾರೆ. 2028 ಕಾಂಗ್ರೆಸ್ನವ್ರು ಇವ್ರು ಕೆಲಸ ಮಾಡ್ತಿರೋ ರೀತಿ ನೋಡಿದ್ರೆ ಇವ್ರು ನ್ಯಾಚುರಲ್ ಸೋಲ್ತಾರೆ, ಅದು ಬೇರ್ಪಟ್ನೆ. ಇವರೆಲ್ಲ ನೆಕ್ಸ್ಟ್ ಬುದ್ಧಿ ಬಂದು ಇವ್ರು ಬಹಳ ಒಳ್ಳೆ ಕೆಲಸ ಮಾಡಿದ್ರು ಕೂಡ 2028 ಗೆಲ್ಲಕ್ ಚಾನ್ಸಸ್ ಇಲ್ಲ. ಯಾಕಂದ್ರೆ SIR ನೀವೇನ್ ತೀರ್ಮಾನ ಮಾಡ್ತೀರಿ, ಜನ ಏನ್ ಮಾಡ್ತಾರೆ ಮುಖ್ಯ ಅಲ್ಲ. ಅವ್ರ ವೋಟರ್ ಲಿಸ್ಟ್ ಮೊದಲೇ ಟ್ಯಾಂಪರಿಂಗ್ ಮಾಡಿ ಇಟ್ಬಿಟ್ಟಿರ್ತಾರೆ. ನೋಡಿ, ಎಲೆಕ್ಷನ್ ನಲ್ಲಿ ಗೆಲುವು ಸೋಲು ತೀರ್ಮಾನ ಆಗೋದು 2 to 5% ವೋಟ್ಸ್ ಅಷ್ಟೇ, ಜಾಸ್ತಿ ಏನಲ್ಲ. 2% ವೋಟು ಈ ಕಡೆಯಿಂದ ಆ ಕಡೆಗೆ ಹೋಗ್ಬಿಡ್ತು ಅಂತ ಹೇಳಿದ್ರೆ ಸ್ವಿಂಗ್ ಆಗ್ಬಿಡುತ್ತೆ, ರಿಸಲ್ಟ್ ಚೇಂಜ್ ಆಗ್ತದೆ. 5% 6% ಶಿಫ್ಟ್ ಆಯ್ತು ಅಂದ್ರೆ ಸ್ವಿಂಗ್ ಆಗ್ಬಿಡ್ತದೆ ರಿಸಲ್ಟ್. ಇಲ್ಲಿ ಇವ್ರು ಮಾಡಕ್ ಹೊರಟಿರುವಂತದ್ದು 7 to 10% ವೋಟ್ಗಳನ್ನ, ಸೆಕ್ಯುಲರ್ ವೋಟ್ಸ್ ನ ಡಿಲೀಟ್ ಮಾಡಕ್ ಹೊರಟಿದ್ದಾರೆ.
ಅಷ್ಟು ಓಟ್ಗಳನ್ನ ಡಿಲೀಟ್ ಮಾಡ್ಕೊಂಡು ಕೂಡ ಯಾರು ಗೆಲ್ತಾರೆ ಅಂದ್ರೆ ಸಾಧ್ಯ ಇಲ್ಲ. ಬಿಹಾರದ ನಮ್ಗೇನು ಆಶ್ಚರ್ಯ ಏನು ಇರ್ಲಿಲ್ಲ, ನಾವು ಸಿವಿಲ್ ಸೊಸೈಟಿ ಸ್ಪಷ್ಟವಾಗಿ ಗೊತ್ತಿತ್ತು ಇವ್ರು ಮಕ್ಕಳ ಮಲಗ್ತಾರೆ ವಿರೋಧ ಪಕ್ಷದವರು ಅಂತ. ಇವ್ರೆಲ್ಲರಿಗೂ ಲೆಟ್ರು ಬರೆದ್ವಿ ನೋಡಿ. ಅದು ಯಾವಾಗ ಇವ್ರದ್ದು ವೋಟ್ ಚೋರಿ ರ್ಯಾಲಿ ಪಾಟ್ನಾದಲ್ಲಿ ಮಾಡಿದ್ರು, 1 ಲಕ್ಷ ಜನ ಸೆಪ್ಟೆಂಬರ್ 1ಕ್ಕೆ ಬಂದ್ರು, ಸೆಪ್ಟೆಂಬರ್ 3ಕ್ಕೆ ನಾವು ಲೆಟ್ರು ಬರ್ದಿದೀವಿ. ನೀವು ಇದಕ್ಕೆ ಈ ಒಂದು ಜನ ವೋಟ್ ಚೋರಿಗೆ ಬಂದಿರೋದು ನೋಡಿ, ಇದೆಲ್ಲ ನಿಮ್ ಬೆಂಬಲ ಇದೆ, ಎಲೆಕ್ಷನ್ ಹೋದ್ರೆ ಗೆಲ್ತೀವಿ ಅಂತ ಭ್ರಮೇಲಿ ಇರಬೇಡಿ. ನೀವು ಮಾತ್ರ ದೊಡ್ಡದಾಗ ಸೋಲ್ತೀರಿ ಬಿಹಾರಲ್ಲಿ ಮಾತ್ರ ಅಲ್ಲ, SIR ಜಾರಿ ಆಗ್ಲಿಕ್ಕೆ ನೀವೇ ಒಂದು ಲೆಜಿಟಿಮಿಸಿ ತಂದು ಕೊಟ್ಬಿಡ್ತೀರಿ. ನಿಲ್ಬೇಡಿ, ಈ ಎಲೆಕ್ಷನ್ ಬೈಕಾಟ್ ಮಾಡಿ ಮತದಾರರ ಪಟ್ಟಿ ಸರಿಯಾಗುವ ತನಕನೂ ಕೂಡ ಅದನ್ನ ನಾವು ಎಲೆಕ್ಷನ್ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಜನರ ಜೊತೆ ಬನ್ನಿ, ಬೀದಿಯಲ್ಲಿ ಕೂತ್ಕೊಳ್ಳಿ ಅಂತ ಕೇಳಿದ್ವಿ. ರಾಹುಲ್ ಗಾಂಧಿ ಅವ್ರಿಗೂ ತಲುಪಿಸಿದ್ವಿ ನಾವು ಲೆಟರ್, ಅಷ್ಟು ವರ್ಕ್ ಮಾಡಿದೀವಿ. ಎಲ್ಲರೂ ಗಮನಕ್ಕೆ ಬಂದ್ರು ಕೂಡ ಅವರಿಗೆ ಜನರ ಒಂದು ಮೂಡಿತ್ತಲ್ಲ ನೋಡಿ, ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಜನ ವಿರೋಧ ಆಳುವ ಪಕ್ಷದ ವಿರುದ್ಧವಾಗಿದ್ದಾರೆ, ಮಾಡ್ತಾರೆ ಅಂತ ಹೇಳಿ ಇವ್ರು ನಿಂತ್ಕೊಂಡ್ರು. ಒಂದ್ ಕಡೆ SIR ಮಾಡಿದ್ರು, ಅದಕ್ಕೆ ಅಷ್ಟು ಸಾಲಲ್ಲ ಅವ್ರಿಗೆ ಅನ್ನಿಸ್ತು. ಹಂಗಾಗಿ 1 ವಾರ ಇರ್ಬೇಕಾದ್ರೆ 1.28 ಕೋಟಿ ಮಹಿಳೆಯರಿಗೆ 10,000 ರೂಪಾಯಿ ಟ್ರಾನ್ಸ್ಫರ್ ಮಾಡ್ಬಿಟ್ರು. ಈ ಟೋಟಲ್ ಇಲ್ಲಿಗಲ್. ಎಲೆಕ್ಷನ್ ಅನೌನ್ಸ್ ಮಾಡಿದ್ರೆ ಮಾಡಕ್ಕೆ ಆಗಲ್ಲ. ಯಾಕೆ ಮಾಡಕ್ಕಾಯ್ತು? ಯಾಕಂದ್ರೆ ಅವರ ಎಲೆಕ್ಷನ್ ಕಮಿಷನ್ ಕೂತ್ಕೊಂಡಿದೆ. ಎಲೆಕ್ಷನ್ ಕಮಿಷನ್ ಮಾತಾಡ್ಲಿಲ್ಲ ಈ ವಿಚಾರವಾಗಿ. ಹಂಗಾಗಿ ಬರೀ ಅದಕ್ಕೆ ಹೇಳಿದೆ, ಹಂಗಾಗಿ ಬರೀ SIR ಸೆಪರೇಟ್ ಇಟ್ ನೋಡಬಾರ್ದು, ಎಲೆಕ್ಷನ್ ಕಮಿಷನ್ ಸೇರ್ಸ್ಕೊಂಡು ನೋಡ್ಬೇಕು. ಅಂಪೈರ್ ಮ್ಯಾಚ್ ಅಲ್ಲಿ ಸೇರ್ಬಿಟ್ಟಿದ್ದಾನೆ, ಪಾರ್ಟಿ ಅಂಪೈರ್ ನ್ಯೂಟ್ರಲ್ ಪಾರ್ಟಿ ಅದು. ಸೊ ಹಂಗಾಗಿ ಅವ್ರು ಅಲೋ ಮಾಡಿ ಕೊನೇ ಸಂದರ್ಭದಲ್ಲಿ ಹೋಗ್ಬಿಟ್ಟು 10,000 ರೂಪಾಯಿ ಹಾಕಿದಾಗ ಅದರಿಂದ ಒಂದು ಶಿಫ್ಟ್ ಆಗಿದೆ. ಇದನ್ನ ಎರಡನ್ನೂ ಕೂಡ ಬಳಸ್ಕೊಂಡು ಮಾಡಿದ್ದಾರೆ. ಎಲ್ಲ ಬಿಹಾರ್ ಎಲ್ಲ ಕಡೆಯಿಂದಾನು ಕೂಡ ಜನರನ್ನ ಸ್ಪೆಷಲ್ ಟ್ರೈನ್ ಮಾಡಿಸಿ ಕರ್ಕೊಂಡ್ ಬಂದಿದ್ದಾರೆ, ಹರಿಯಾಣ ಕಡೆಯಿಂದ, ಪಂಜಾಬ್ ಕಡೆಯಿಂದ. ಬಿಜೆಪಿ ತನ್ನ ದುಡ್ಡಲ್ಲಿ ಸ್ಪಾನ್ಸರ್ ಮಾಡಿ ಕರ್ಕೊಂಡ್ ಬಂದಿದೆ. ಅದಕ್ಕೆ ಸುಮಾರು ವಿಡಿಯೋಸ್ಗಳು ಬಂದಿದಾವೆ. ಇಲ್ಲಾಂದ್ರೆ ತೋರ್ಸ್ಬೇಕಲ್ಲ, ಸ್ಪೆಷಲ್ ಟ್ರೈನ್ ನೋಡೋದಲ್ಲ, ಖರ್ಚು ಯಾರು ಕೊಟ್ರು ಅದಕ್ಕೆ ತೋರ್ಸ್ಬೇಕಲ್ಲ, ಅದನ್ನ ಎನ್ಕ್ವೈರಿ ಆಗ್ಬೇಕಲ್ಲ. ನೋ ನಥಿಂಗ್. ಹಂಗ್ ಮಾಡಕ್ ಬರಲ್ಲ, ಯಾರು ಕೂಡ ಯಾವ ಪಾರ್ಟಿನೂ ಕೂಡ ಹಂಗ್ ಮಾಡಕ್ ಬರಲ್ಲ, ಒಟ್ಟು ಖರ್ಚು ಮಾಡಕ್ಕಾಗಲ್ಲ. ಸರ್ ನೀವು ಹೋರಾಟಗಾರರು, ನೀವ್ ಹೇಳ್ತಾ ಇದ್ದೀರಾ, ಮತ್ತೆ ಅದಕ್ಕೆ ದಾಖಲೆಗಳು ಸಹ ಇದಾವೆ, ವಿಡಿಯೋಗಳಿದಾವೆ ಅಂತೀರಾ. ವಿರೋಧ ಪಕ್ಷಗಳು ಕಾಂಗ್ರೆಸ್, ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಆರೋಪ ಮಾಡ್ತಾರೆ ಚುನಾವಣಾ ಆಯೋಗದ ವಿರುದ್ಧ. ಈ SIR ಇಷ್ಟ ದೊಡ್ಡ ಆರೋಪ ನಡೀತಾ ಇದೆ, ಇದಕ್ಕೆ ಯಾಕೆ ಮಾತಾಡ್ತಿಲ್ಲ ಅವರು? ಮಾತಾಡಲ್ಲ ಅವರು, ಯಾಕಂದ್ರೆ ಎಲೆಕ್ಷನ್ ಕಮಿಷನ್ ಮಾತಾಡ್ಬೇಕು ಅಂತ ಏನಿಲ್ಲ. ಅವ್ರು ಇಮ್ಯೂನ್ಡು, ಅವ್ರ ಸೂಪರ್ ಪವರ್ ಅವರು. ಈಗ ನೀವು ದೇವ್ರನ್ನ ಪ್ರಶ್ನೆ ಮಾಡಕ್ಕಾಗಲ್ಲ. ದೇವ್ರ ಬತ್ರ ನೀವು ಬಾಯಿಗೆ ಬಂದಾಗ ನೀವು ಹೇಳ್ಕೋಬಹುದು ಅಷ್ಟೇ. ಅದೇ ಟೈಪ್ ಇವ್ರೊಂದು ಹೊಸ ದೇವ್ರುಗಳು, ಇವರೆಲ್ಲ ಸೂಪರ್ ಪವರ್ಸ್ ಇವ್ರು ಯಾರು ಪ್ರಶ್ನೆ ಮಾಡಕ್ಕಾಗಲ್ಲ. ಅವ್ರು ಉತ್ತರ ಕೊಡ್ಬೇಕು ಅಂತಾನು ಏನಿಲ್ಲ. ಏನ್ ಮಾಡ್ತೀರಿ ನೀವು? ಕಂಪ್ಲೇಂಟ್ ಕೊಡ್ತೀರಾ, ಕಂಪ್ಲೇಂಟ್ ತೊಳಕ್ ಬರಲ್ಲ, FIR ಹಾಕಕ್ ಬರಲ್ಲ ಅವ್ರ ಮೇಲೆ. ಯಾವ ಕೋರ್ಟಲ್ಲೂ ನಡೆಯಲ್ಲ ಅವ್ರ ಮೇಲೆ ಕೇಸ್. ನಾಳೆ ದಿನ ಬಿಜೆಪಿಗಿಂತ ಕಾಂಗ್ರೆಸ್ ದೊಡ್ಡ ಅಪಾಯಕಾರಿ ಆಗತ್ತೆ. ಯಾಕೆ ಅಂದ್ರೆ ಈ ತರ ಮೌನವಾಗಿ ಕುತ್ಕೊಂಡ್ರೆ ನಾಳೆ ದಿನ ದೇಶ, ನೀವೇ ಹೇಳಿದ್ರಿ ಆಗ್ಲೇ, ಸರ್ವಾಧಿಕಾರಿಯತ್ತ ದೇಶ ಹೋಗ್ತಿದೆ ಅಂತ. ನಾಳೆ ದಿನ ಏನಾದ್ರು ಸರ್ವಾಧಿಕಾರಿಯತ್ತ ದೇಶ ಆಯ್ತು ಅಂದ್ರೆ ಅದಕ್ಕೆ ನೇರ ಕಾರಣ ಕಾಂಗ್ರೆಸ್ ಆಗತ್ತೆ ನನ್ನ ಪ್ರಕಾರ, ಬಿಜೆಪಿ ಅಲ್ಲ. ಬಿಜೆಪಿಗೆ ನಾವು ಡೈಲ್ಯೂಟ್ ಮಾಡಕ್ಕಲ್ಲ. ಬಿಜೆಪಿ ಸರ್ವಾಧಿಕಾರ ತರ್ಲಿಕ್ಕೆ ಮೇನ್ ಲೀಡರ್. ಬಟ್ ಇವರು ಕೂಡ ಎರಡನೇ ಹೊಣೆಗಾರರಾಗ್ತಾರೆ. ವಿರೋಧ ಪಕ್ಷಗಳು ಇವರು ಎರಡನೇ ಹೊಣೆಗಾರರಾಗ್ತಾರೆ. ಮತ್ತೆ ನಾವೆಲ್ಲ ಮೌನವಾಗಿ ನಾವು ಸುಮ್ಮನೆ ಇದ್ರೆ ನಾವು ಕೂಡ 3ನೇ ಹೊಣೆಗಾರರಾಗ್ತೀವಿ. ನಮ್ದು ಕೂಡ ಜ್ಞಾಪಿಟ್ಕೋಬೇಕು. ನಮ್ ಪ್ರತಿಯೊಬ್ಬರ ಮೇಲೆ ಕರ್ತವ್ಯ ಇದೆ. ನಾವು ಮಾತಾಡಕ್ಕೆ ಇವತ್ತು ನೀವಿರ್ಬೋದು, ನಾನಿರ್ಬೋದು, ಇದನ್ನ ಮಾತಾಡಿ ಮನೆಗೆ ಹೋಗಿ ಕುಂದ್ರಕ್ಕಲ್ಲ. ಇದು ನಮ್ಮ ದೇಶ ಆಪತ್ತಲ್ಲಿ ಬಂದಿದೆ. ನಾವ್ ಇದಕ್ಕೆ ಏನ್ ಮಾಡ್ತೀವಿ ಅಂತ ನಾನು ಪ್ರತಿಯೊಬ್ರು ಪ್ರಶ್ನೆ ಮಾಡ್ಕೋಬೇಕು ನಾಗರಿಕರಾಗಿ. ಮತ್ತೆ ಈ ದೇಶನ ಇವ್ರು ಯಾರು ಉಳಿಸಲ್ಲ, ವಿರೋಧ ಪಕ್ಷದವರು, ಜನನೇ ಉಳಿಸ್ಬೇಕು. ಎಂದೂ ಕೂಡ ಈ ದೇಶ ಉಳಿಸ್ಕೊಂಡ್ ಬಂದಿರೋ ಜನಸಾಮಾನ್ಯರೇ. ಈಗಲೂ ಕೂಡ ನಾವೆದ್ದೇಳ್ಬೇಕು, ನಾವ್ ಜಾಗೃತಗೊಳ್ಬೇಕು. ಈ ವಿರೋಧ ಪಕ್ಷದವ್ರಿಗೂ ತರಾಟೆ ತಗೊಳ್ಬೇಕು, ಬರ್ತೀರಾ ಇಲ್ಲ ಬೀದಿಗೆ ಅಂತ. ಇಲ್ಲಾಂದ್ರೆ ಇದು ಸೆಟ್ ಆಗಲ್ಲ, ಸರಿಯಾಗಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಹಳಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದೀವಿ SIR ಕುರಿತಾಗಿ. ವೀಕ್ಷಕರೇ ನೋಡಿದ್ರಲ್ಲ, SIR ದೇಶಕ್ಕೆ ಎಷ್ಟು ಮಾರಕ. SIR ನಿಂದ ದೇಶದ ಪೌರತ್ವವನ್ನ ಕಾಪಾಡ್ತೀವಿ ಎನ್ನುವ ಹೆಸರಿನಲ್ಲಿ ಎಷ್ಟು ಲಕ್ಷಾಂತರ ಮತದಾರರನ್ನ ಕೈ ಬಿಡ್ತಾ ಇದ್ದಾರೆ. ಬದುಕಿರುವ ಮತದಾರರನ್ನೇ ಸಹ ಸತ್ತಿದ್ದಾರೆ ಅಂತ ತೋರಿಸಿ ಕೈ ಬಿಡ್ತಿರೋದು. ಈ ರೀತಿ ಹಲವು ಪ್ರಕರಣಗಳು ನಡೆದಿದ್ದಾವೆ. ಇನ್ನು ತಮಿಳುನಾಡಲ್ಲಿ ನಡೆದಿದೆ, ಗುಜರಾತ್ ನಲ್ಲಿ ನಡೆದಿದೆ, ಬಿಹಾರದಲ್ಲಿ ನಡೆದಿದೆ, ನಾಳೆ ಕರ್ನಾಟಕದಲ್ಲೂ ನಡೀತಾ ಇದೆ. ಸೊ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟು ಚರ್ಚೆಯನ್ನ ಇದೇ ರೀತಿಯ ಇನ್ನು ಸಾಕಷ್ಟು ವಿಡಿಯೋಗಳಿಗಾಗಿ ಈದಿನ.com ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನ ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.